ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನಮೇಧ IAS Academy. Firstly, a big thank you to each and everyone who are watching the video. And in this video, ನಾನು ಇಲ್ಲಿ ಒಂದು ವಿಡಿಯೋ ಬಗ್ಗೆ ಮಾಡಿದ್ದೆ, ನನ್ನ ಜಿಯೋಗ್ರಫಿ ನೋಟ್ಸ್ ಶೇರ್ ಮಾಡಿದ್ದೆ. ಸೊ ದೇರ್ ಆರ್ ಕಾಮೆಂಟ್ಸ್ ದಟ್ IR ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂಡ್ ಪ್ಲೀಸ್ ಶೇರ್ ಯುವರ್ ನೋಟ್ಸ್ ಅಂತ ಹೇಳಿದರು. ಫಾರ್ ದ್ಯಾಟ್ ಅಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಟೆಲ್ ಹೌ ಐ ಪ್ರಿಪೇರ್ಡ್. ಆ್ಯಕ್ಚುಲಿ ನನ್ನ ಒಂದು ಎಕ್ಸಾಮ್ಗೆ ನಾನು ಏನು ಪ್ರಿಪೇರ್ ಆಗಿದೆ, ನನ್ನ ನೋಟ್ಸ್ ಶೋ ಮಾಡ್ತೀನಿ ಆ್ಯಕ್ಚುಲಿ ರಿಲೇಟೆಡ್ ಟು IR. ಐ ಜಸ್ಟ್ ವಾಂಟ್ ಟು ಶೇರ್ ಮೈ ಥಾಟ್ಸ್. ಆ್ಯಕ್ಚುಲಿ ನಾನು ಹೆಂಗೆ ಪ್ರಿಪೇರ್ ಆದೆ, ಹೌ ಇಟ್ ಹೆಲ್ಪ್ಸ್ ಟು ಕ್ಲಿಯರ್ ಮೈ ಎಕ್ಸಾಮ್, ರೈಟ್? ಓಕೆ, ಮೂವ್ ಆನ್ ಟು ದ ವಿಡಿಯೋ. See, in this video, I'll share my PBS strategy. I already told you priority based study anta. So I just share my strategy here. ನಾನು ಹೆಂಗೆ ಪ್ರಿಪೇರ್ ಆದೆ and how you can prepare like this. ಅಷ್ಟೇ. ಸೊ ಪಾಯಿಂಟ್ ಏನು ಅಂತಂದರೆ, everyone need to clear the exam, right? ಸೊ ಇಲ್ಲಿ ನನ್ನ ಅಪ್ರೋಚ್ ಹೇಗಿದೆ ಅಂತ ಇಲ್ಲಿ ಜಸ್ಟ್ ಶೇರ್. ಫೈನ್. ಸಿ, ವಿಡಿಯೋ ಹೋಗೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್ ಇಫ್ ಯು ಹ್ಯಾವ್ ದ ಕ್ವಶನ್ಸ್ ರಿಲೇಟೆಡ್ ಟು ಯಾವ ರಿಸೋರ್ಸಸ್ ಫಾಲೋ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಓಕೆ? ಆ್ಯಂಡ್ ಯಾವ ಮ್ಯಾಗ್ಝಿನ್ಸ್ ಫಾಲೋ ಮಾಡಿದ್ರೆ ಒಳ್ಳೆಯದು, ದೇರ್ ಆರ್ ಸ್ಟೂಡೆಂಟ್ಸ್ ಯು ಆರ್ ಆಸ್ಕಿಂಗ್ ಅಬೌಟ್ ದಟ್. ಆ್ಯಂಡ್ ಯಾವ ಸ್ಟ್ಯಾಟಿಕ್ ಮಾಡಿದ್ರೆ ಒಳ್ಳೆಯದು. ಸರ್, ವೆದರ್ ಯು ನೀಡ್ ಟು ಗಿವ್ ಮೋರ್ ಇಂಪೆಟಸ್ ಆನ್ ದ ಕರೆಂಟ್ ಅಫೇರ್ಸ್ ಆರ್ ನಾಟ್, ಇವೆರಡರಲ್ಲಿ ಯಾವುದಕ್ಕೆ ನಾವು ಒತ್ತು ಕೊಡಬೇಕು, ಎಸ್ಪೆಷಲಿ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಏನೇ ಹೇಳಿದ್ರು ಸ್ಟಿಕ್ ಇಟ್ ವಿತ್ ದ, ಸೊ ಕನ್ಸಿಡರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಗಾಟ್ ಇಟ್? ಸೊ ಕ್ಲಾಸಸ್ ಯಾವ್ದು ಚೆನ್ನಾಗಿರುತ್ತೆ, ಸೊ ಈ ಎಲ್ಲ ಕ್ವಶನ್ಸ್ಗೆ ಯು ವಿಲ್ ಗೆಟ್ ದ ಆನ್ಸರ್ ಬೈ ದ ಎಂಡ್ ಆಫ್ ದ ವಿಡಿಯೋ. ಜಸ್ಟ್ ಬಿ ವಿತ್ ದ ವಿಡಿಯೋ ಫಾರ್ ಅಂಡ್ ಐ ಥಿಂಕ್ ಮೇ ಬಿ ಒಂದು 15 to 20 minutes ಆಗ್ಬೋದು ಅನಿಸುತ್ತೆ. ಲೆಟ್ಸ್ ಸಿ. ಓಕೆ, ಫೈನ್. So before going to start the video, I just want to tell you the two scenarios ಇಲ್ಲಿ. Okay, scenario 1. See, ಈ ನಮ್ಮ ಅಪ್ಪಾಜಿ ತಗೋಬೋದು, ಓಕೆ, ಇಲ್ಲ ನಿಮ್ಮ ಅಪ್ಪಾಜಿ ಆಗಿರ್ಬೋದು, ನಮ್ಮ ತಾತವ್ರಾಗಿರ್ಬೋದು. ಸೊ ಓಲ್ಡ್, ಸೊ ಆ ಜನ್ರೇಷನ್, ಮೇ ಬಿ ಯು ಕನ್ಸಿಡರ್ 1950 to 2000, ಈವನ್ 2010 ಕೂಡ ತಗೊಳ್ಳಿ, ವಿಲೇಜಲ್ಲಿ ಈಗಲೂ ತಗೊಳ್ಳಿ, ಈವನ್ 2026 ಅಲ್ಲಿ ಕೂಡ. ನ್ಯಾವಿಗೇಷನ್ ಅಂತ ಬಂದರೆ, ಸಪೋಸ್ ಯು ನೀಡ್ ಟು ಗೋ ಟು ಪ್ಲೇಸ್ A to B to C, ಕಂಪ್ಲೀಟ್ಲಿ ಪ್ಲೇಸ್ ನಿಮಗೆ ದಾರಿ ಗೊತ್ತಿಲ್ಲ ಮೊದಲು. ಓಕೆ, ದಿಸ್ ಈಸ್ ಎಂಟೈರ್ಲಿ ನ್ಯೂ ಪ್ಲೇಸ್, ರೈಟ್? ಸೊ ನಾವೇನು ಮಾಡ್ತೀವಿ ಮೊದಲು ಅಂದರೆ, ಸಪೋಸ್ ಈಗ ನಮಗೆಲ್ಲ ಗೊತ್ತಾಗಿದೆ, ಟೂಲ್ಸ್ ಎಲ್ಲ ಬಂದಿದೆ. ಪ್ರೀವಿಯಸ್ ಲೈಕ್ ನಮ್ಮ ಅಪ್ಪಾಜಿ ಆಗಿರ್ಬೋದು, ತಾತ ಅವರು ಆಗಿರ್ಬೋದು, ಏನು ಮಾಡ್ತಿದ್ರು ಹೇಳಿ, A ಇಂದ Bಗೆ ಹೋಗ್ಬೇಕಂದ್ರೆ ಮೇ ಬಿ ದಾರಿ ಗೊತ್ತಿದ್ರೆ ಓಕೆ, ಇಲ್ಲ ಅಂತಂದರೆ ರಿಲೇಟಿವ್ಸ್ನ ಕೇಳೋದಾಗ್ಲಿ, ಫ್ರೆಂಡ್ಸ್ನ ಕೇಳೋದಾಗ್ಲಿ, ವಿಲೇಜಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಕೇಳ್ತಿದ್ರು. ಇಲ್ಲಿ ಹೋದ್ಮೇಲೆ ಮತ್ತೆ ಇಲ್ಲಿ ಹೊಸೊಬ್ಬರನ್ನ ಕೇಳ್ತಿದ್ರು, ಅಲ್ಲಿರುವಂಥ ಪರ್ಸನ್ನ ಕೇಳ್ತಿದ್ರು. ಸರ್ ಇಲ್ಲಿ ಹೋಗಿ ನಾನು ಲೆಫ್ಟ್ ತಗೋಬೇಕಾ ರೈಟ್ ತಗೋಬೇಕಾ, ನನಗೆ C ಪ್ಲೇಸ್ಗೆ ಹೋಗ್ಬೇಕಿದೆ, ಹೆಂಗೆ ಹೋಗ್ಬೇಕು ಅಂತ ಕೇಳ್ತಾರೆ. ದಟ್ ಮೀನ್ಸ್ ಆವಾಗ ನ್ಯಾವಿಗೇಷನ್ ಹೆಂಗಾಗಿತ್ತು ಅಂತಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್, ರೈಟ್? ಯು ಆರ್ ಡಿಪೆಂಡಿಂಗ್ ಆನ್ 2 to 3 ಪೀಪಲ್, ರೈಟ್? ಬಟ್ ಈಗೇನಾಗಿದೆ, ಕೆನ್ ಯು ಗೆಸ್? ಐ ಹೋಪ್ ಯು ಗೆಸ್ ದಟ್. ಸೊ ನೀವು ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು ಅಂತಂದ್ರೆ ನೀವೇನು ಮಾಡ್ತೀರಾ ಹೇಳಿ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ? ಡೆಫಿನೆಟ್ಲಿ ಯುವರ್ ಆನ್ಸರ್ ಈಸ್ G ಮ್ಯಾಪ್ಸ್, ದಟ್ ಈಸ್ ಗೂಗಲ್ ಮ್ಯಾಪ್ಸ್. ಈಗೇನು ಮಾಡ್ತೀರಾ? ಸೊ 2 ಕಾಲಮ್ ಬರುತ್ತೆ, ಎಲ್ಲಿಂದ ಎಲ್ಲಿಗೆ ಅಂತ. ಸೊ ಆಗ್ತೀರಾ, ನಾನು ಎಲ್ಲಿದ್ದೀನಿ, ಐ ವಾಂಟ್ ಟು ಗೋ ಟು KPSC ಬಿಲ್ಡಿಂಗ್. ಸೊ ನಾನು ಕೂಡ KS ಇಂಟರ್ವ್ಯೂಗೆ ಹೀಗೆ ಮಾಡಿದ್ದೆ. ಸೊ ನಂಗೆ ಗೊತ್ತಿಲ್ಲ ಅಂತ ಏನು ಮಾಡಿದೆ, ಡೈರೆಕ್ಟ್ಲಿ ಗೂಗಲ್ ಮ್ಯಾಪ್ಸಲ್ಲಿ ನೋಡಿಕೊಂಡು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ವಿ, ಸೊ ಕ್ಯಾಬ್ ಮಾಡಿಕೊಂಡು ಹೋದ್ವಿ, ರೈಟಾ? ಸೊ ದಿಸ್ ಈಸ್ ಅ ಒನ್ ಸಿನಾರಿಯೋ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಜಸ್ಟ್ ಬಿ ವಿತ್ ಮೀ ಫಾರ್ ಅನದರ್ 5 to 10 seconds. ಐ ಹೆಲ್ಪ್ ಯು, ಐ ವಿಲ್ ಎಕ್ಸ್ಪ್ಲೇನ್ ದಟ್. ಸೆಕೆಂಡ್ ಒನ್ ಬನ್ನಿ. ಮೊದಲು ನೀವು ಇನ್ಫಾರ್ಮೇಷನ್ ತಗೋಬೇಕು ಅಂತಂದರೆ, ಕರೆಕ್ಟಾ? ಸೊ ಈವನ್ ಇನ್ ಮೈ 10th ಸ್ಟ್ಯಾಂಡರ್ಡ್ ಆಲ್ಸೋ ನಮ್ಮ ಸ್ಕೂಲಲ್ಲಿ ಲೈಬ್ರರಿ ಇತ್ತು. ಓಕೆ, ನಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಬುಕ್ಸ್ ಹೋಗಿ ಅಲ್ಲಿ ಲೈಬ್ರರಿಲೂ ಬುಕ್ಸ್ ಹುಡುಕ್ತಿದ್ದೆ. ಸೊ ಅಲ್ಲಿ ಕತೆ ಆಗಲಿ, ಕವನ, ಕಾದಂಬರಿ, ಸೊ ಈ ಬುಕ್ಸ್ ಎಲ್ಲ ಇರ್ತಿತ್ತು. ಓಕೆ, ನಾನು ಎಸ್ಸೆ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸ್ಕೂಲಲ್ಲಿ. ಎಸ್ಸೆ ಆಗಲಿ, ಡಿಬೇಟ್ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆವಾಗ ನಾನು ಕಂಟೆಂಟ್ ಬೇಕು ಅಂದರೆ ನಾನು ಏನು ಮಾಡ್ತಿದ್ದೆ, ನಮ್ಮ ಲೈಬ್ರರಿಗೆ ಹೋಗಿ ಸರ್ಚ್ ಮಾಡ್ತಿದ್ದೆ. ಬಟ್ ಈಗೇನಾಗಿದೆ, ಗೂಗಲ್. ಸೊ ನೀವೇನೇ ಕೇಳಿ ಗೂಗಲ್. ಈಗಂತೂ ಸೊ ಗೂಗಲ್ ಆಲ್ಮೋಸ್ಟ್ 2006ವರೆಗೂ ನಿಮಗೆ ಗೂಗಲ್ ಇತ್ತು. ಈವನ್ 2026ವರೆಗೂ ತುಂಬ ಮೊದಲೇ ಬಂದಿದೆ, ಇಲ್ಲ ಅಂತಲ್ಲ. ಈಗ ಎಲ್ಲಿಂದ ಇಲ್ಲಿಗೆ ನಾವು ಶಿಫ್ಟ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಈಗ ಪೀಪಲ್ ಏನು ಮಾಡ್ತಿದ್ದಾರೆ, ಗೂಗಲಿಂದ ಡೈರೆಕ್ಟ್ AI ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಲೈಕ್ ChatGPT ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು. ಸೊ ತುಂಬ ಟೂಲ್ಸ್ ಬಂದಿದೆ. ಸೊ ಈವನ್ ಐ ರಿಯಲೈಸ್ ದಟ್ ಆ್ಯಕ್ಚುಲಿ ನಮ್ಮ ಪಾಪು ಇದೆ, ನಮ್ಮ ಅಕ್ಕನ ಮಗಳಿದ್ದಾಳೆ,
ಸೊ ಶಿ ವಿಲ್ ಗೋ ಟು ಯೂಟ್ಯೂಬ್ ಆರ್ ಗೂಗಲಲ್ಲಿ ಹೋಗಿ ಏನಾದರೂ ಕೇಳಿದೆ, ಸಪೋಸ್ ಈಗ ABCD ನೆಕ್ಸ್ಟ್ ಡಿ ಏನು ಬರುತ್ತೆ, ABCDEFGHI, ಐ ಆದ್ಮೇಲೆ ಜೆ ಏನು ಬರುತ್ತೆ. ಸೊ ನಾವೇನ್ ಮಾಡ್ತಿದ್ವಿ, ಐ ಆದ್ಮೇಲೆ ABCDJ ಅಂತ ಮಾಡ್ತಿದ್ವಿ. ಸೊ ಈಗಿನ ಚಿಲ್ಡ್ರನ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಮೊಬೈಲ್ ತಗೋತಾರೆ. ನಮ್ಮ ಪಾಪುನ ಅಷ್ಟೇ ಮೊಬೈಲ್ ತಗೊಂಡು ಲೆಟ್ಸೆ ನ್ಯೂಟನ್ ಥರ್ಡ್ ಲಾ, ಸರ್ ಇದೇ ನ್ಯೂಟನ್ ಥರ್ಡ್ ಲಾ ಚಿಕ್ಕ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯಾ ಅಂತ ಕೇಳ್ತಿರ್ಬೋದು. ಸೊ ಐ ಆಮ್ ಟೆಲ್ಲಿಂಗ್, ನೀವು ಫಸ್ಟ್ನೇ ಸ್ಟ್ಯಾಂಡರ್ಡ್ಗೆ ನೀವು ನ್ಯೂಟನ್ ಥರ್ಡ್ ಲಾ ಇನ್ಕ್ಲೂಡ್ ಮಾಡಿ. ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಹೇಳಿ, ಈಗಿನ ಜನರೇಷನ್ ಏನಾಗಿದೆ, ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತಾರೆ, ಇಲ್ಲ ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಕೂಡ ಟೈಪು ಮಾಡಂಗಿಲ್ಲ, ಮೈಕ್ ಆಪ್ಷನ್ ಇರುತ್ತಲ್ಲ, ಮೈಕ್ ಹತ್ರ ಹೋಗ್ಬಿಟ್ಟು ನ್ಯೂಟನ್ ಥರ್ಡ್ ಲಾ ಹೇಳು, ಲೈಕ್ ದಟ್ ಶಿ ವಿಲ್ ಟೆಲ್ ಆಕ್ಚುಲಿ. ಸೊ ಐ ವಾಸ್ ಸರ್ಪ್ರೈಸ್ಡ್ ಆಕ್ಚುಲಿ, ಇವನ್ ಟೈಪು ಮಾಡ್ತಿಲ್ಲ ಅವರು, ಮೇ ಬಿ ಬರಲ್ಲ, ದಟ್ ಸೆಕೆಂಡ್ರಿ, ಬಟ್ ದಟ್ ಲುಕ್ ಅಟ್ ದಟ್ ಪ್ರೊಡಕ್ಟಿವಿಟಿ ಅಂಡ್ ದ ವೇ ವಿ ಕನ್ಸ್ಯೂಮಿಂಗ್ ದ ಇನ್ಫಾರ್ಮೇಶನ್, ದಟ್ ಇಸ್ ದ ಪಾಯಿಂಟ್ ಆಕ್ಚುಲಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಶಿ ಈಸ್ ಐ ಥಿಂಕ್ ನಕ್ ಮಗಳು ಆಲ್ಮೋಸ್ಟ್ ಒಂದು 7 to 8 years ಅಷ್ಟೇ ಇರೋದು. ಏನೇ ಕೇಳಿದ್ಲು ಫಸ್ಟ್ ಮೊಬೈಲ್ ತಗೊಂಡು ಗೂಗಲ್ಗೆ ಹೋಗಿ ಶಿ ವಿಲ್ ಟೆಲ್ ದಟ್ ಆಕ್ಚುಲಿ. ದಟ್ಸ್ ಹೌ ಶಿ ಈಸ್ ಟೇಕಿಂಗ್ ದ ಇನ್ಫಾರ್ಮೇಶನ್. ನಾನಿಲ್ಲಿ 2 ಸಿಚುವೇಶನ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ವೆರಿ ಸಿಂಪಲ್, ಜಸ್ಟ್ 1 second. ಸೊ ರೀಸನ್ ಏನು ಅಂತಂದ್ರೆ, ಎಸ್ ನಿಮ್ಗೆ ಇಲ್ಲಿವರೆಗೂ ಗೊತ್ತಾಗಿರುತ್ತೆ, ದಟ್ ಮೀನ್ಸ್ ಓಲ್ಡ್ ಅಪ್ರೋಚ್ ಅಂಡ್ ನ್ಯೂ ಅಪ್ರೋಚ್. ಸೊ ಸ್ಟಿಲ್ ಇಫ್ ಯು ಆರ್ ಫಾಲೋಯಿಂಗ್ ದ ಓಲ್ಡ್ ಅಪ್ರೋಚ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಾಗಲಿ, even for that matter any subject, if you are following the old methods or approaches or types, in the sense you are outdated. ನೀವು ನ್ಯೂ ಪ್ಯಾಟರ್ನ್ ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಫೈನ್. ಸೊ ನಾನು ನ್ಯೂ ಪ್ಯಾಟರ್ನ್ ಏನು ಅಡಾಪ್ಟ್ ಮಾಡ್ಕೊಂಡೆ? ಬಿಫೋರ್ ಗೋಯಿಂಗ್ ಟು ದಟ್, ಜಸ್ಟ್ ಸಿ ದ ಕೋಟ್ ಹಿಯರ್ ಆಕ್ಚುಲಿ. ಇಫ್ ಯು ನಾಟ್ ಮೂವಿಂಗ್ ಟುವರ್ಡ್ಸ್ ದ ನ್ಯೂ ಟೆಕ್ನಾಲಜಿ ಆರ್ ನ್ಯೂ ಡೆವಲಪ್ಮೆಂಟ್, ಯು ಆರ್ ಮೂವಿಂಗ್ ಬ್ಯಾಕ್ವರ್ಡ್ ಅಂತ. ಸಿ ನಾವು ಮೊದಲಿಗೆ ವಾಟರ್ ಕನ್ಸರ್ವೇಷನ್ ಹೇಗೆ ಮಾಡ್ತಿದ್ವಿ, ಜಸ್ಟ್ ನಾರ್ಮಲ್ ಮೆಥಡ್ಸ್ ಅಲ್ಲಿ ಕೆರೆ ಈ ಥರ ಮಾಡ್ತಿದ್ವಿ. ಬಟ್ ಈಗ ಡ್ಯಾಮ್ಸ್ ಬಂದಿದೆ. ಯಾರ ಟೈಮಲ್ಲಿ? ನಮ್ಮ ಇಂಜಿನಿಯರ್ ಆದಂತಹ ವಿಶ್ವೇಶ್ವರಯ್ಯ ಟೈಮಲ್ಲಿ ಆಗಲಿ ಡ್ಯಾಮ್ಸ್ ಕಟ್ಸಿದ್ರು. ಅಬ್ದುಲ್ ಕಲಾಂ ಅವ್ರು ಕೂಡ ಹೇಳ್ತಾರೆ, ಈಸ್ ಆಲ್ಸೋ ಕಾಲ್ಡ್ ಆಸ್ ಐ ಥಿಂಕ್ ಮಿಸೈಲ್ ಮ್ಯಾನ್ ಅಲ್ವಾ. ಸೊ ಇವರು ಕೂಡ ನಿಮಗೆ ಏನು ಹೇಳ್ತಾರೆ ಹೇಳಿ, ವಿ ನೀಡ್ ಟು ಅಡ್ಯಾಪ್ಟ್ ದ ನ್ಯೂ ಟೆಕ್ನಾಲಜೀಸ್ ಅಂಡ್ ವಿ ನೀಡ್ ಟು ಗ್ರೋ, ವಿ ನೀಡ್ ಟು ಮೂವ್ ಫಾರ್ವರ್ಡ್ ಅಂತ ಅಲ್ವಾ. ದಟ್ ಮೀನ್ಸ್ ಯು ನೀಡ್ ಟು ಅಡ್ಯಾಪ್ಟ್ ದ ನ್ಯೂ ಟೆಕ್ನಾಲಜಿ. ಎಕಾನಮಿ ಗ್ರೋತ್ ಆಗಬೇಕು ಅಂತಂದ್ರು, ನಾವು ಡೆವಲಪ್ ಆಗಬೇಕಂದ್ರು, ನೀವು ಡೆವಲಪ್ ಆಗಬೇಕಂದ್ರು, ಎವ್ರಿ ಒನ್ ನೀಡ್ ಟು ಅಡಾಪ್ಟ್ ದ ನ್ಯೂ ಟೆಕ್ನಾಲಜಿ. ಸೊ ಇಡೀ ಪ್ರಪಂಚ ಆಗಲಿ ದೇಶ ಆಗಲಿ ಎಲ್ಲವೂ ನ್ಯೂ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋತಿದೆ. ವೈ ನಾಟ್ ಅಸ್? ನಾವು ಇನ್ನೂ ಓಲ್ಡ್ ಮೆಥಡ್ನ ಫಾಲೋ ಮಾಡ್ತಿದ್ರೆ ದಟ್ ಈಸ್ ಅ ರಾಂಗ್ ಅಪ್ರೋಚ್. ದಟ್ಸ್ ಅ ವೆರಿ ಸಿಂಪಲ್ ಪಾಯಿಂಟ್ ಐ ವಾಂಟ್ ಟು ಕನ್ವೆ ಹಿಯರ್. ಗಾಟ್ ಇಟ್? ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ ಈ ನ್ಯೂ ಮೆಥಡ್ ನಾವ್ ಹೆಂಗ್ ಫಾಲೋ ಮಾಡ್ತಿದ್ವಿ ಹೇಳ್ತೀನಿ ನೋಡಿ. ಸೊ ನಾ ಹೇಳಿದೆ ನನ್ನ ಮೆಥಡ್ ಏನು, ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ. ಐ ವಿಲ್ ಶೋ ಯು. ದಿಸ್ ಈಸ್ ದ, ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೇನ್ ದಿಸ್. ಓಕೆ. ಸೊ ನಾನು PYQs ಆಲ್ರೆಡಿ ಟೋಲ್ಡ್ ಯು, ಪ್ರೀವಿಯಸ್ 2 videos ನಾನು ಹೇಳಿದ್ದೆ ನಾನು ಹೆಂಗೆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೆ ಅಂತ. ಆಲ್ಮೋಸ್ಟ್ 3 KPSC ಪೇಪರ್ಸ್ ತಗೊಂಡಿದ್ವಿ, ಈಗ ನಿಮಗೆ 5 ಸಿಗುತ್ತೆ. ಓಕೆ. ಸೊ ಅಲ್ಲಿ ಏನಾಗಿದೆ, ಪ್ಯಾಟರ್ನ್ ಈ ತರ ಇತ್ತು 2024ಗಿಂತ ಮುಂಚೆ. ಈವನ್ ಇಫ್ ಯು ಸಿ ದ ನ್ಯೂ 2026 ಅಲ್ಲಿ ಬಂದಿರುವಂತ KPSC ಆಗಲಿ KEA ಕ್ವಶನ್ ಪೇಪರ್ಸ್ ನೀವು ನೋಡಿದೀರಾ ಅಂತಂದ್ರೆ ಯು ವಿಲ್ ಕಮ್ ಟು ನೋ ದಟ್ ಆಕ್ಚುಲಿ. ಏನು ಮೊದಲಿಗೆ ಏನಿತ್ತು ಅಂತಂದ್ರೆ UN ಏಜೆನ್ಸಿ ಬಗ್ಗೆ ಕೇಳ್ತಿದ್ರು, ಕರೆಕ್ಟಾ? UN ಬಾಡಿ, ಯುನೆಸ್ಕೋ ಆಗಿರ್ಬೋದು. ಐ ಥಿಂಕ್ 2014 ಕ್ವಶನ್ ಬಂದಿದೆ ಯುನೆಸ್ಕೋ ಮೇಲೆ. ಓಕೆ. ಬಟ್ ಈಗ UPSC ಕ್ವಶನ್ ಪೇಪರ್ಸ್ ಅಲ್ಲಿ ಕೂಡ ದೇರ್ ಈಸ್ ಎ ಕ್ವಶನ್ ಆಕ್ಚುಲಿ, ಈ UN ಬಾಡೀಸು ಇಸ್ ಇಟ್ ಸ್ಟಿಲ್ ರೆಲೆವೆಂಟ್ ಇನ್ 21st century ಅಂತ ಕ್ವಶನ್ ಬಂದಿದೆ. ಮೇನ್ಸ್ ಕ್ವಶನ್ ಆಕ್ಚುಲಿ, ಪ್ರಿಲಿಮ್ಸ್ ಪಾಸ್ ಮಾಡಿ ಯಾರು ಮೇನ್ಸ್ ಬರೀತಾರಲ್ಲ ಅವರಿಗೆ ಈ ಕ್ವಶನ್ ಬಂದಿತ್ತು, UN ಬಾಡೀಸು ಇನ್ನೂ ರೆಲೆವೆಂಟ್ ಇದಾವ ಅಂತ. ಸೊ ನಮಗೆ ಅಲ್ಲಿ ಪ್ರೋಸು ಬರಿಬೇಕು, ಕಾನ್ಸು ಬರಿಬೇಕಾಗುತ್ತೆ. ಸೊ ಇದು KPSC ಕೂಡ ಕ್ವಶನ್ ನೆಕ್ಸ್ಟ್ ಬರ್ಬೋದು. ಗಾಟ್ ಇಟ್? ಅಂದ್ರೆ ಪೀಪಲ್ ಆರ್ ಮೂವಿಂಗ್ ವೇ ಫಾರ್ವರ್ಡ್. ಐ ಥಿಂಕ್ UN ಬಿಟ್ಟು ಬೇರೆ ಕಡೆ ಹೋಗ್ತಿದ್ದಾರೆ. ವಾಟ್ ಆರ್ ದಟ್ ಬೇರೆ ಕಡೆ ಅಂತಂದ್ರೆ ಯಾವ್ದು ಬರುತ್ತೆ ಹೇಳಿ? ದೇ ಆರ್ ಗ್ರೂಪಿಂಗ್ಸ್ ಅಂಡ್ ಅಲಯನ್ಸಸ್. ಸೊ ಇದು ಯಾವುದು? ಈ ಜಿಯೋ ಪೊಲಿಟಿಕಲ್ ಇವೆಂಟ್ಸ್ ಆಗಿರ್ಬೋದು, ಲೈಕ್ G20 ಕಂಟ್ರೀಸ್ ಆಗಿರ್ಬೋದು, I2U2 ಅಂತ ಬರುತ್ತೆ, ಕ್ವಾಡ್ ಅಂತ ಬರುತ್ತೆ, ಗ್ರೂಪಿಂಗ್ಸ್. ಸೊ ಮೊದಲು UN ಹತ್ರ ಹೋಗ್ತಿದ್ರು ಏನೇ ಪ್ರಾಬ್ಲಮ್ ಆಗ್ತಿದ್ರು. ರೈಟ್ ನೋ ಏನಾಗಿದೆ, ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ಸ್ ಉಟ್ಕೊಂಡಿದೆ. ದಟ್ ಮೀನ್ಸ್ ಈಗ UN ಬಾಡೀಸ್ನ ಬಿಡಬೇಕು ಅಂತಲ್ಲ, ಯು ನೀಡ್ ಟು ಫೋಕಸ್ ಮೋರ್ ಆನ್ ನ್ಯೂ ಪ್ಯಾಟರ್ನ್. ಮೊದಲಿಗೆ ಏನು ಕೇಳ್ತಿದ್ರು, ವರ್ಲ್ಡ್ ಬ್ಯಾಂಕು WTO ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ರೈಟ್, ಫೌಂಡಿಂಗ್ ಇಯರ್ಸ್ ಯಾವುದು, ಮೆಂಬರ್ಸ್ ಯಾವುದು, ಈ ಥರ ಕೇಳ್ತಿತ್ತು. ಓಕೆ. ಸೊ ಈಗ ಏನು ಚೇಂಜ್ ಆಗಿದೆ,
ಇದರಲ್ಲಿ ಮೇ ಬಿ ನಿಮಗೆ ಕೇಳಿದ್ರೆ ರಿಪೋರ್ಟ್ಸ್ ಬಗ್ಗೆ ಕೇಳ್ತಾರೆ, ಬಟ್ ಹೆಡ್ ಕ್ವಾರ್ಟರ್ಸ್ ಆಗಲಿ ಆ ಒಂದು ಪ್ಯಾಟರ್ನ್ ಹಳೇದಾಗಿದೆ. ಯಾವುದು ನೀವು KPSC ಪೇಪರ್ಸು KAS ಪೇಪರ್ಸ್ ನೋಡಿದ್ರೆ ಕರೆಕ್ಟಾ. ಸ್ಟ್ಯಾಟಿಕ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು. ಸೊ ಇದರಿಂದ ಕ್ವಶನ್ಸ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲಿ ಶೋ ಯು ಅಫಿಷಿಯಲ್ ಕ್ವಶನ್ ಪೇಪರ್ ಆಲ್ಸೋ. ಇದೇ ವಿಡಿಯೋದಲ್ಲಿ ನಿಮಗೆ ಅಫಿಷಿಯಲ್ ಕ್ವಶನ್ ಪೇಪರ್ನ ಶೋ ಮಾಡ್ತೀನಿ. ದೆನ್ ಯು ಕಮ್ ಟು ನೋ ದಟ್. ಓಕೆ, ಸೊ ಅಲ್ಲೇನಿತ್ತು ನೇಮ್ಸ್ ಆಗಿರ್ಬೋದು, ಇಯರ್ಸು, ಹೆಡ್ ಕ್ವಾರ್ಟರ್ಸು, ಮೆಂಬರ್ಸ್ ಅಂತ ಕೇಳ್ತಿದ್ರು. ಬಟ್ ಈಗ ತುಂಬಾ ಡೈನಾಮಿಕ್ ಆಗಿದೆ. ಹೆಂಗಾಗಿದೆ ಅಂತಂದ್ರೆ ಕಂಟ್ರೀಸ್ ಇನ್ ಕರೆಂಟ್ ಅಫೇರ್ಸ್. ಸೊ ನೀವು ನೋಡಿದ್ದೆ ಅದಲ್ಲಿ ರಷ್ಯಾ ಮೇಲೆ ಕ್ವಶನ್ ಬಂದಿದೆ. ಇನ್ನು ಈಗ ರೀಸೆಂಟ್ ಯಾವ್ದಾದ್ರು KA ಪೇಪರ್ ತೆಗೆದು ನೋಡಿ, ವಾಟ್ ಆರ್ ದ ಬಾರ್ಡರ್ ಕಂಟ್ರೀಸ್ ವಿತ್ ರಷ್ಯಾ. ಸಿ ಬಾರ್ಡರ್ ಕಂಟ್ರೀಸ್ ನಾವು ಇಲ್ಲೆಲ್ಲೂ ಓದೇ ಇರಲ್ಲ ಆಕ್ಚುಲಿ. ನೀವು ಸ್ಟ್ಯಾಟಿಕ್ ಬುಕ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಕಾನ್ಸೆಪ್ಟ್ಗೆ ಆನ್ಸರ್ ಸಿಗೋದೇ ಇಲ್ಲ, ರೈಟಾ. UN ಬಾಡೀಸ್ ನಿಮಗೆ ಎಲ್ಲಾ ಬುಕ್ಸ್ ಅಲ್ಲೂ ಸಿಗುತ್ತೆ. ನೋಡಿ ಇಲ್ಲಿ ಬಾರ್ಡರಿಂಗ್ ಕಂಟ್ರೀಸ್ ಕೇಳ್ತಿದ್ರೆ, ಒಂದು ಕಂಟ್ರಿ ಅಂತ ಬಂದಾಗ ವಾಟ್ ಆರ್ ದ ಬಾರ್ಡರಿಂಗ್ ಕಂಟ್ರೀಸ್. ದೆನ್ ಕಾನ್ಫ್ಲಿಕ್ಟ್ ಜೋನ್ಸ್ ಲೈಕ್ ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು. ಈಗಂತೂ ಬರೀ ಎಲ್ಲಿ ನೋಡಿದ್ರು ಪ್ರಪಂಚದಲ್ಲಿ ಬರೀ ವಾರ್ಸ ಇದಾವೆ. ಅನ್ಫಾರ್ಚುನೇಟ್ಲಿ ವಿ ಆರ್ ಲಿವಿಂಗ್ ಇನ್ ದಿಸ್ ಸಿನಾರಿಯೋ ವೇರ್ ನೀವು ಪೇಪರ್ ಓಪನ್ ಮಾಡಿದ್ರೆ ಸಾಕು ಬರೀ ಜಗಳ, ಬರೀ ಯುದ್ಧ, ರೈಟ್, ಬರೀ ಗಲಭೆಗಳು. ಸೊ ಬರೀ ಇವೇ ಇದಾವೆ. ಸೊ ಮೈ ಪಾಯಿಂಟ್ ಹಿಯರ್ ಈಸ್ ದಿಸ್ ಇಸ್ ದ ಇಂಪಾರ್ಟೆಂಟ್. ಯಾಕೆಂತ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ದಿಸ್ ಇಸ್ ಇಂಪಾರ್ಟೆಂಟ್. ದೆನ್ ಸ್ಟ್ರಾಟಜಿಕ್ ಲೊಕೇಶನ್ಸ್ ಆಗಿರ್ಬೋದು. ನಾವು ಇಂಡಿಯಾದವರು ಕೂಡ ಬೇರೆ ದೇಶದಲ್ಲಿ ಹೋಗಿ ವಿ ಆರ್ ಡೆವಲಪಿಂಗ್ ದ ಬೇಸಸ್. ಆಲ್ರೆಡಿ US ಬಿಲ್ಡ್ ಮಾಡಿದೆ, ಚೈನಾ ಬಿಲ್ಡ್ ಮಾಡ್ತಿದೆ. ದೇರ್ ಆರ್ ಪಾಲಿಸೀಸ್ ಲೈಕ್ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಅಂತ ಕೇಳ್ತೀವಿ. ಸೊ ಈ ತರ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂಥದ್ದು. ಲೈಕ್ ಇಂಟರ್ನ್ಯಾಷನಲ್ ಕಾರಿಡಾರ್ಸ್ ಏನು, ಲೈಕ್ IMEC ಆಗಿರ್ಬೋದು, ರೈಟ್, INSTC ಅಂತ ಬರುತ್ತೆ, ಈ ತರ ಆಗಿರ್ಬೋದು. ಗ್ಲೋಬಲ್ ಗ್ರೂಪಿಂಗ್ಸ್ ಬಗ್ಗೆ ಕೇಳ್ತಿದ್ದಾರೆ. ಜಿಯೋ ಪೊಲಿಟಿಕಲ್ ಈವೆಂಟ್ಸ್ ಏನೇನಾಗಿರ್ತಿದೆ. ಅದೇ ರೀತಿ ಇಂಡಿಯಾಸ್ ರಿಲೇಷನ್ಸ್ ವಿತ್ ಸ್ಪೆಸಿಫಿಕ್ ಕಂಟ್ರೀಸ್. ಈಗ ಸರ್ ಈ ಕಂಟ್ರೀಸ್ ಅಂತ ಹೇಳ್ತಿದ್ರೆ ಎಲ್ಲ ಓದ್ಬೇಕಾ? ನೋ. ಇಂಡಿಯಾದಿಂದ ಯಾವ್ಯಾವ ಕಂಟ್ರೀಸು ರಿಲೇಷನ್ಶಿಪ್ ಅಲ್ಲಿ ಇದೆ, ಲೈಕ್ ವಿ ಆರ್ ಬಿಲ್ಡಿಂಗ್ ಸಮ್ ರಿಲೇಷನ್ಸ್, ಲೈಕ್ UK ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಜೊತೆ ಮಾಡ್ತಿದೀವಿ. ಸೊ ಯು ಶುಡ್ ನೋ ದೀಸ್ ಥಿಂಗ್ಸ್. ಅಂದ್ರೆ ನೀವು ಅಪ್ಡೇಟೆಡ್, ನೀವು ತಿಳ್ಕೊಳ್ಳಿ ಅನ್ನೋ ಪಾಯಿಂಟ್ ಇಲ್ಲಿ ಹೇಳ್ತಿದ್ದೀನಿ. ಗಾಟ್ ಇಟ್? ಸೊ ಫೋಕಸ್ ಏನ್ ಶಿಫ್ಟ್ ಆಗಿದೆ? ಕರೆಂಟ್ ಅಫೇರ್ಸ್. ನಾ ಹೇಳ್ದೆ ಈಗ ಮೊದಲು ಸ್ಟ್ಯಾಟಿಕ್ ಇತ್ತು, ಈಗ ಕರೆಂಟ್ ಅಫೇರ್ಸ್ ಚೇಂಜ್ ಆಗಿದೆ. ಎಸ್ಪೆಷಲಿ ರಿಲೇಟೆಡ್ ಟು IR, ಜಿಯೋ ಪಾಲಿಟಿಕ್ಸ್ ಆಗಿರ್ಬೋದು, ಸ್ಟ್ರಾಟಜಿಕ್ ಲೊಕೇಶನ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ಸ್ ಏನಾಗ್ತಿದೆ, ನಾವು ಬೇರೆ ಕಂಟ್ರೀಸ್ ಅಲ್ಲಿ ಏನ್ ಡೆವಲಪ್ಮೆಂಟ್ಸ್ ಮಾಡ್ತಿದೀವಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ವಶನ್ ಇರುತ್ತೆ, ರೈಟ್. ಸರ್ ಬರೀ ನೀವು ಸ್ಟ್ರಾಟಜಿ ಹೇಳ್ತಿದ್ದೀರಾ, ನೀವ್ ಹೆಂಗ್ ನೋಟ್ಸ್ ಮಾಡಿದ್ರಿ? ಎಸ್, ಐ ಆಮ್ ಕಮಿಂಗ್ ಟು ದಟ್ ಪಾರ್ಟ್ ಆಸ್ ವೆಲ್. ಸಿ ಬಿಫೋರ್ ಐ ಆಮ್ ಗೋಯಿಂಗ್ ಟು ಶೋ ಯು ದ ಅಫಿಷಿಯಲ್ ಏನದು ಕ್ವಶನ್ಸ್. ಐ ಮೀನ್ ನನ್ನ ನೋಟ್ಸ್ ಶೋ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಜಸ್ಟ್ ಶೇರ್ ಯು 1 or 2 ಪಾಯಿಂಟ್ಸ್. ಇಲ್ಲಿ ನೋಡಿ, ವರ್ಲ್ಡ್ ಕಾನ್ಫ್ಲಿಕ್ಟ್ ಜೋನ್ಸ್. ಸೊ ಇಲ್ಲಿ ನೀವು ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ರೀಸೆಂಟ್ ಆಗಿ 1 month ಎಕ್ಸಾಮ್ ಇದೆ, 2 months ಎಕ್ಸಾಮ್ ಇದೆ ಅಂತಂದ್ರೆ ಐ ಥಿಂಕ್ ದಿಸ್ ಇಮೇಜಸ್ ಆರ್ ವೆರಿ ಮಚ್ ಗೋಯಿಂಗ್ ಟು ಹೆಲ್ಪ್ ಯು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರುತ್ತೆ. ನೋಡಿ, ಫೋಕಸ್ ಏರಿಯಾಸ್ ಅದು ಇರಾನ್ ಅಂತ ಬಂದ್ರೆ ಆಲ್ರೆಡಿ ನಿಮಗೆ KPSC ಅಲ್ಲಿ ಕೇಳಿದಾನೆ. ಯಾಕೆಂದ್ರೆ ಇದು ನ್ಯೂಸ್ ಅಲ್ಲಿ ಇದೆ. ವಿ ಆರ್ ಆಲ್ ಫೇಸಿಂಗ್ ದಟ್ ಇಶ್ಯೂ, ಕರೆಕ್ಟಾ. ಸೊ ಇಲ್ಲಿ ಬಾರ್ಡರ್ ಕಂಟ್ರೀಸ್ ಬಗ್ಗೆ ಕೇಳ್ತಿದ್ದಾರೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಆಗಲಿ, ಪರ್ಷಿಯನ್ ಗಲ್ಫ್, ಯು ನೀಡ್ ಟು ನೋ ಯಾವ ಒಂದು ಬಾರ್ಡರ್ ಕಂಟ್ರೀಸ್, ಈ ಒಂದು ವಾಟರ್ ಬಾಡಿ ಜೊತೆ ಆಗಲಿ ಇಲ್ಲ ಕಂಟ್ರೀಸ್ ಜೊತೆ ಆಗಲಿ. ದೆನ್ ಇಸ್ರೇಲ್, ದೇ ವಿಲ್ ಡೈರೆಕ್ಟ್ಲಿ ಆಸ್ಕ್ ಯು. ಇವನ್ UPSC ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ, ಗಾಜಾ ಅನ್ನೋ ಪ್ಲೇಸ್ ಎಲ್ಲಿದೆ, ವೆಸ್ಟ್ ಬ್ಯಾಂಕ್ ಎಲ್ಲಿದೆ, ಗೋಲನ್ ಹೈಟ್ಸ್ ಎಲ್ಲಿದೆ, ರೈಟ್. ಅದರ್ ನಿಯರ್ಬರಿಂಗ್ ಕಂಟ್ರೀಸ್ ಯಾವುದು. ಅದೇ ತರ ಉಕ್ರೇನ್ ಆಗಿರ್ಬೋದು, ತೈವಾನ್, ಕರೆಕ್ಟಾ. ಸೊ ಕಾನ್ಫ್ಲಿಕ್ಟ್ ಅಂತ ಬಂದಾಗ ನೀವು ಇದರ ತುಂಬಾ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ಉಕ್ರೇನ್ ಪ್ರೆಸಿಡೆಂಟ್ ಆಗಲಿ, ಅವರ ಕಾನ್ಸ್ಟಿಟ್ಯೂಷನ್ ಹೆಂಗ್ ವರ್ಕ್ ಆಗುತ್ತೆ, ರೈಟ್. ಸೊ ಇದ್ರ ಬಗ್ಗೆ ನೀವು ತಿಳಿದುಕೋಬೇಕಾಗದ ಅವಶ್ಯಕತೆ ಇಲ್ಲ. ಯು ಜಸ್ಟ್ ನೀಡ್ ಟು ನೋ ಬಾರ್ಡರ್ ಕಂಟ್ರೀಸ್. ಅಂದ್ರೆ ಈ ಒಂದು ಲೆವೆಲ್ ಕೂಡ ಗೊತ್ತಿರಬೇಕು ನೀವು, ಯಾವ ಒಂದು ಕಾನ್ಸೆಪ್ಟ್ಗೆ ಎಷ್ಟು ಡೆಪ್ತ್ ಹೋಗ್ಬೇಕು ಅನ್ನೋದು. ನೋಡಿ, ಸ್ಟ್ರಾಟಜಿಕ್ ವಾಟರ್ ಬಾಡೀಸ್ ಲೈಕ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಆಗಿರ್ಬೋದು, ಬಾಬೆಲ್ ಮೆಂಡಬ್, ಲೈಕ್ ಬೋಸ್ಫೋರಸ್ ಸ್ಟ್ರೈಟ್ಸ್ ಆಗಿರ್ಬೋದು, ಡಾರ್ಡನೆಲ್ಲೆಸ್ ಸ್ಟ್ರೈಟ್ ಎಲ್ಲಿ ಬರುತ್ತೆ, ರೆಡ್ ಸಿ, ಬ್ಲ್ಯಾಕ್ ಸಿ, ರೈಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. 2026 ಅಲ್ಲಿ ಡೆಫಿನೆಟ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರುವಂತ ಟಾಪಿಕ್ಸ್ ಮೇಲೆ ಐ ಆಮ್ 100% ಶೋರ್ ದಟ್ ನಿಮಗೆ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ನೀವು ಒಂದ್ ವೇಳೆ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಪ್ಲೀಸ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್ ಆಕ್ಚುಲಿ. ಅದರ್ವೈಸ್, ಸೊ ಇಫ್ ಯು ವಾಂಟ್ ದ PDF, just mention in the comment section. I'll upload the PDF as well in our Inwise Academy Telegram group. Okay, Telegram ಹೋಗಿ Inwise INWISE ಅಂತ ಟೈಪ್ ಮಾಡಿ, Inwise Academy ಅಂತ. Inwise Academy ಬೆಂಗಳೂರು ಅಂತ ಬರುತ್ತೆ. ಯು ಜಸ್ಟ್ ಗೋ ಟು ದಟ್. ಅಲ್ಲಿ ನಿಮಗೆ ಫ್ರೀ ಆಗಿ ಡೌನ್ಲೋಡಬಲ್ ಇದೆ. ದರ್ ಇಸ್ ನೋ ಎನಿ ಪೇಮೆಂಟ್ ಯಾವುದೂ ಇಲ್ಲ, ಡೋಂಟ್ ವರಿ. ಸೊ ವಿ ಆರ್ ಗಿವಿಂಗ್ ಮೆಟೀರಿಯಲ್ ಇನ್ ಫ್ರೀಲಿ ಆಕ್ಚುಲಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ನೋಡಿ, ಕಂಟ್ರೀಸ್ ಇನ್ ನ್ಯೂಸ್.
ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಪ್ಯಾಲೆಸ್ತೈನ್, ಉಕ್ರೇನ್, ತೈವಾನ್, ದೀಸ್ ಆರ್ ವಿತ್ ರೆಸ್ಪೆಕ್ಟ್ ಟು ವೆಸ್ಟ್ ಏಷ್ಯಾ. ಕರೆಕ್ಟಾ? ಇಂಪಾರ್ಟೆಂಟ್. ದೆನ್ ಸೌತ್ ಈಸ್ಟ್ ಏಷ್ಯಾ. ಕರೆಕ್ಟ್. ಅದರಲ್ಲೂ ತೈವಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಬಂದು ನಿಮಗೆ ಸೌತ್ ಚೈನಾ ಸಿ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ 9 ಲೈನು. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಲೈಕ್ ಇಂಡಿಯಾಸ್ ನೇಬರಿಂಗ್ ಕಂಟ್ರೀಸ್ ಆಗಿರ್ಬೋದು. ಅದರಲ್ಲಿ ನೀವು ಮೇನ್ ಏನು ನೋಡಬೇಕು ಅಂತಂದ್ರೆ ಬಾರ್ಡರ್ ಕಂಟ್ರೀಸ್. ನೀವು ನೋಡಿದ್ದೆ ಅದಲ್ಲಿ ಆಲ್ಮೋಸ್ಟ್ ಈವನ್ UPSC ಆಗಲಿ KPSC ಆಗಲಿ ದೇ ಆರ್ ಆಸ್ಕಿಂಗ್ ಓನ್ಲಿ ಅಬೌಟ್ ಬಾರ್ಡರ್ ಕಂಟ್ರೀಸ್. ಆಕ್ಚುಲಿ ಅವ್ರಿಗೆ ಒಂಥರ ಬಾರ್ಡರ್ ಕಂಟ್ರೀಸ್ ಮೇಲೆ ಪ್ರೀತಿ ಆಗಿಬಿಟ್ಟಿದೆ ಅನ್ಸುತ್ತೆ ವೆನ್ ಯು ಅಬ್ಸರ್ವ್ ದ ಕ್ವಶನ್ ಪೇಪರ್ಸ್. ಐ ಆಮ್ ಜಸ್ಟ್ ಗಿವಿಂಗ್ ಇಟ್ ಇನ್ ಫನ್ನಿ ವೇ ಆಕ್ಚುಲಿ. ರೈಟ್. ದೆನ್ ಇಂಡಿಯಾಸ್ ನೇಬರ್ಹುಡ್ ಆಗಿರ್ಬೋದು. ಸಪೋಸ್ ಈಗ ಬಾಂಗ್ಲಾದೇಶ್ ಇದೆ, ಟೀಸ್ಟಾ ಇಶ್ಯೂ ಆಗಿರ್ಬೋದು. ನಮ್ಮ ಬಾರ್ಡರ್ ಕನ್ಸರ್ನ್ಸ್ ಏನೇನಿದೆ. ಸೊ ವಿ ಹ್ಯಾವ್ ಸಿಟಿಜನ್ಶಿಪ್ ಒಂದು ಹೊಸ ಆಕ್ಟ್ ಮಾಡ್ತಾ ಇದೀವಿ. ಕರೆಕ್ಟಾ? ಸೊ ಕೆಲವೊಂದು ಕಮ್ಯುನಿಟೀಸ್ನ ಎಕ್ಸ್ಕ್ಲೂಡ್ ಮಾಡ್ತಿದೀವಿ ಅಂಡ್ ವಿ ಆರ್ ಗಿವಿಂಗ್ ಟು ಸಮ್ ನೇಷನ್ಸ್. ಸೊ ಆಕ್ಟ್ ನ್ಯೂಸ್ ಅಲ್ಲಿ ಇದೆ ಬಾಂಗ್ಲಾದೇಶ್ ರಿಲೇಟೆಡ್. ಆಕ್ಚುಲಿ ರೋಹಿಂಗ್ಯಾಸ್ ಅಂತ ನೀವು ನೋಡೇ ಇರ್ತೀರಾ, ನ್ಯೂಸ್ ಪೇಪರ್ ಓದ್ತಿದ್ದೀರಾ ಅಂತ ನೀವು ಕಮ್ ಅಕ್ರಾಸ್ ದಿಸ್ ಟರ್ಮ್ಸ್. ಆಕ್ಚುಲಿ ಹೆಂಗೆ ಇಲ್ಲೀಗಲ್ ಮೈಗ್ರೆಂಟ್ಸು ಇಂಡಿಯಾಗೆ ಬರ್ತಿದ್ದಾರೆ ಅಂತ. ರೈಟ್. ದೆನ್ ಭೂತಾನ್ ಆಗಿರ್ಬೋದು, ನೇಪಾಲ್ ಆಗಿರ್ಬೋದು, ಶ್ರೀಲಂಕಾ, ಮಾಲ್ಡೀವ್ಸ್, ಮಯನ್ಮಾರ್. ಅದೇ ರೀತಿ ಇಂಪಾರ್ಟೆಂಟ್ ಪಾಕಿಸ್ತಾನ. ಆಕ್ಚುಲಿ ಸರಿ, ಯಾಕಿದೆ ಹೇಳ್ತಿದ್ದೀನಿ ಅಂತಂದ್ರೆ ತುಂಬಾ ಬಾರ್ಡರ್ ಟೆನ್ಷನ್ಸ್ ಇದೆ ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ ರಿಲೇಟೆಡ್. ಅಂಡ್ ರೀಸೆಂಟ್ ಆಗಿ ಇಂಡಸ್ ವಾಟರ್ ಟ್ರೀಟಿನ ನಾವು ಬೈಕಾಟ್ ಮಾಡ್ತಿದೀವಿ. ಓಕೆ, ಐ ಥಿಂಕ್ 1960s ಅಲ್ಲಿ ಆಗಿದೆ ಅನ್ಸುತ್ತೆ ಇದು ಇಂಡಸ್ ವಾಟರ್ ಟ್ರೀಟಿ ಬಿಟ್ವೀನ್ ನಮ್ಮ ನೆಹರು ಜಿ ಮತ್ತೆ ಐ ಥಿಂಕ್ ಅಯೂಬ್ ಖಾನ್ ಅನ್ಸುತ್ತೆ. ಅಯೂಬ್ ಖಾನ್ ಅವ್ರ ಜೊತೆ ಒಂದು ಟ್ರೀಟಿ ನಡೆಯುತ್ತೆ. ಅಕಾರ್ಡಿಂಗ್ ಟು ಇಂಡಸ್ ವಾಟರ್ ಟ್ರೀಟಿ ವಿ ನೀಡ್ ಟು ಶೇರ್ ದ ವಾಟರ್ಸ್ ಆಫ್ ಇಂಡಸ್ ರಿವರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. ಕರೆಕ್ಟಾ? ಇಂಡಿಯಾ ಮತ್ತೆ ಪಾಕಿಸ್ತಾನ್ ರಿಲೇಟೆಡ್ ಇರುವಂತಹ ವಾಟರ್ ಶೇರಿಂಗ್. ಸೊ ಇಂಡಸ್ ರಿವರ್ ಹೆಂಗ್ ಪಾಸ್ ಆಗುತ್ತೆ, ಅದರಿಂದ ಯಾವ ರಿವರ್ಸ್ ಮೇಲೆ ಯಾವುದಕ್ಕೆ ಹಿಡಿತಾ ಇದೆ ಅನ್ನೋದ್ರ ಮೇಲೆ ನಿಮಗೆ ಕಾನ್ಸೆಪ್ಟ್ ಇದೆ. ಸೊ ರೀಸೆಂಟ್ ಆಗಿ ಏನಾಗ್ತಿದೆ ಅಂತಂದ್ರೆ ತುಂಬಾ ಡೆವಲಪ್ಮೆಂಟ್ಸ್ ಆಗ್ಬಿಟ್ಟು ವಿ ಆರ್ ಬಿಲ್ಡಿಂಗ್ ದ ಡ್ಯಾಮ್ಸ್, ಬ್ರಿಡ್ಜಸ್ ಆನ್ ದ ರಿವರ್ ಇಂಡಸ್, ಅದರ ಟ್ರಿಬ್ಯೂಟರೀಸ್. ಓಕೆ, ಸೊ ದಿಸ್ ಈಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಇನ್ ದ ಅಪ್ಕಮಿಂಗ್. ಡೆಫಿನೆಟ್ಲಿ ಒಂದು 7ರಿಂದ 8 ಬ್ರಿಡ್ಜಸ್ ಇದೆ. ಓಕೆ, ಐ ಹ್ಯಾವ್ ಲಿಸ್ಟೆಡ್ ಮೈ ನೋಟ್ಸ್ ಆಕ್ಚುಲಿ. PBS. ಸಿ ನನಗೆ UPSC ಓದಿ ಏನಾಗ್ಬಿಟ್ಟಿದೆ, ಪ್ರಿಯಾರಿಟಿ ಸೆಕ್ಟರ್ ಬ್ಯಾಂಕ್ನ ಐ ಥಿಂಕ್ ನಾನು UPSC GS3 ಅಲ್ಲಿ ಆಲ್ಮೋಸ್ಟ್ ಒಂದು 10 times ಆದ್ರೂ ಮೆನ್ಷನ್ ಮಾಡಿರ್ತೀನಿ ನನ್ನ ಆನ್ಸರ್ ರೈಟಿಂಗ್ಸ್ ಅಲ್ಲಿ. ಸೊ ಹಂಗಾಗಿ ಅದು ಹಂಗೆ ಬರ್ತಿದೆ. ಇಟ್ ಈಸ್ PBS ನೋಟ್ಸ್. ನಾನು PBS ನೋಟ್ಸ್ ನಿಮ್ಗೆ ಶೇರ್ ಮಾಡ್ತೇನೆ. ಇಫ್ ಯು ವಾಂಟ್ ಯು ಕ್ಯಾನ್ ಕಾಮೆಂಟ್ ದಟ್. ಓಕೆ, ಐ ವಿಲ್ ಶೇರ್ ದ ಈ IR ನೋಟ್ಸ್ ಆಲ್ಸೋ. ಫೈನ್. ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಯು ನೀಡ್ ಟು ಶಿಫ್ಟ್ ಫೋಕಸ್ ಫ್ರಮ್ ಓಲ್ಡ್ ಟ್ರೆಡಿಷನ್ ಟು ನ್ಯೂ ಟ್ರೆಡಿಷನ್. ಗಾಟ್ ಇಟ್? ದೆನ್ ಇಂಟರ್ನ್ಯಾಷನಲ್ ಗ್ರೂಪಿಂಗ್ಸ್ ನಾ ಆಲ್ರೆಡಿ ಹೇಳಿದೆ. UN ಬಾಡೀಸ್ ಈವನ್ UPSC ಕೂಡ ಕ್ವಶನ್ ಕೇಳ್ತಿದೆ, ಇದು ರೆಲೆವೆನ್ಸ್ ಇದೆಯಾ ಇಲ್ವಾ ಅಂತ. ಓಕೆ, ದಟ್ ಮೀನ್ಸ್ ಇಂಡೈರೆಕ್ಟ್ಲಿ ರೆಲೆವೆನ್ಸ್ ಕಡಿಮೆ ಆಗ್ತಿದೆ ಅಂತ ಅರ್ಥ UN ಬಾಡೀಸ್. ಯಾಕೆ ಅಂತ ಹೇಳ್ತೀರಾ? ಬಿಕಾಸ್ ಇದು 1960ಗೆ ಓಕೆ, 1960s ಅಲ್ಲಿ ಆಗಿರ್ಬೋದು. ಓಕೆ, ಇವನ್ 1950s, ಐ ಥಿಂಕ್ 1945 ಟು ಬಿ ಪ್ರಿಸೈಸ್. ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ, ಕರೆಕ್ಟಾ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಇದರ ಈ ಒಂದು UN ಬಾಡೀಸ್ ಎಲ್ಲ ಫಾರ್ಮ್ ಆಯ್ತು. ಕರೆಕ್ಟಾ? ಸೊ ಅಲ್ಲಿ ಏನಾಗಿತ್ತು ಹೇಳಿ, ಓನ್ಲಿ 5 countries ವಿಟೋ ಇತ್ತು. ಬಿಕಾಸ್ ಆ ಟೈಮಲ್ಲಿ ದೀಸ್ 5 countries ಆರ್ ದ ಪವರ್ಫುಲ್ ನೇಷನ್ಸ್ ಇನ್ ಟರ್ಮ್ಸ್ ಆಫ್ ಎಕಾನಮಿ ಆಗಿರ್ಬೋದು, ಇನ್ ಟರ್ಮ್ಸ್ ಆಫ್ ಸೆಕ್ಯೂರಿಟಿ ಲೈಕ್ ಡಿಫೆನ್ಸ್ ಆಗಿರ್ಬೋದು. ದೇ ಆರ್ ದ ಒನ್ ಅಂಡ್ ದೇ ಆರ್ ರೆಪ್ರೆಸೆಂಟಿಂಗ್ ದಟ್ ವಿಟೋ ಇರುವಂತ 5 countries. ಸೊ ಯಾವುದು? ಅಂಡ್ ಒನ್ ಮೋರ್ ಥಿಂಗ್, ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್ ವಾಟ್ ಆರ್ ದ 5 ವಿಟೋ ನೇಷನ್ಸ್. ಓಕೆ, ಸೊ ಈಗ ಇಂಡಿಯಾ, ಸೊ ಈಗ ಪ್ರೆಸೆಂಟ್ ಅಂತ ಬಂದಾಗ ಇಂಡಿಯಾ ಆಗಿರ್ಬೋದು. ಸೊ ವಿ ಆರ್ ಬಿಕಮಿಂಗ್ ದ 3rd largest country. ಕರೆಕ್ಟಾ? ಅಂಡ್ ಜಪಾನ್ ಆಗಿರ್ಬೋದು, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫಾಸ್ಟೆಸ್ಟ್ ಡೆವಲಪಿಂಗ್ ಕಂಟ್ರಿ. ನಾಟ್ ಡೆವಲಪಿಂಗ್, ಯು ಕ್ಯಾನ್ ಸೇ ಡೆವಲಪ್ಡ್ ಕಂಟ್ರಿ ಅಂತಾನು ಹೇಳ್ಬೋದು. ಸೊ ನಮ್ಮ ಒಂದು ಜಪಾನ್ ಆಗಲಿ, ಐ ಮೀನ್ ನಮ್ಮ ಒಂದು ಇಂಡಿಯಾ ಆಗಲಿ, ಜಪಾನ್ ಆಗಲಿ, ಇದು ಯಾವುದು ರೆಪ್ರೆಸೆಂಟೇಷನ್ ಇಲ್ಲ ಎಲ್ಲಿ UN ಬಾಡೀಸ್ ಅಲ್ಲಿ. ರೈಟ್. ಸೊ ಇಟ್ ಈಸ್ ಎ ಡೆಮೋಕ್ರೆಟಿಕ್ ಆರ್ಗನೈಸೇಷನ್. ಎಲ್ಲ ಕಂಟ್ರೀಸದ್ದು ಪಾಲಿರಬೇಕು. ಅಂಡ್ ಇಲ್ಲಿ ಏನಾಗ್ಬಿಟ್ಟಿದೆ, ಬರೀ 5 countries ಮಾತ್ರ ಅಲ್ಲಿ ಕಂಟ್ರೋಲ್ ಮಾಡ್ತಿದೆ. ಸೊ ಇದು ತುಂಬಾ ಆಕ್ಚುಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟೀಚಿಂಗ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಐ ಆಮ್ ಜಸ್ಟ್ ರಿಸ್ಟ್ರಿಕ್ಟಿಂಗ್ ಹಿಯರ್. ಸೊ ಈ ಪಾಯಿಂಟ್ ಜಸ್ಟ್ ತಿಳ್ಕೊಂಡಿರಿ ಅಂತ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವೈ ದೇ ಆರ್ ಆಸ್ಕಿಂಗ್ ದ ನ್ಯೂ ಕ್ವಶನ್ಸ್. ಯಾಕೆಂತಂದ್ರೆ ಡೆವಲಪ್ಮೆಂಟ್ಸ್ ಆ ಥರ ನಡೀತಾ ಇದೆ ಅಂತ. ಸಪೋಸ್ ಕ್ವಾಡ್, ಬ್ರಿಕ್ಸ್ ಆಗಿರ್ಬೋದು, G20. ಅಫ್ಕೋರ್ಸ್ G20 ಕಂಟ್ರೀಸ್ ಯಾವುದು ಅಂತ ಕೇಳಿದ್ರು. ಕರೆಕ್ಟಾ? ದೆನ್ I2U2 ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಆಸಿಯಾನ್ ನೇಷನ್ಸ್ ಆಗಿರ್ಬೋದು. ದೇ ಆರ್ ಆಸ್ಕಿಂಗ್ ಮೆಂಬರ್ ಕಂಟ್ರೀಸ್ ಆಕ್ಚುಲಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್.
ಸೊ ಇಂಟರ್ನ್ಯಾಷನಲ್ ಕಾರಿಡಾರ್ಸ್ ಆಗಿರ್ಬೋದು, ಐಮೆಕ್ ಆಗಿರ್ಬೋದು, INSTC ಆಗಿರ್ಬೋದು, ರೈಟ್, ಚಬಹಾರ್ ಪೋರ್ಟ್ ಆಗಿರ್ಬೋದು. ಯು ಗಾಟ್ ಇಟ್. ಸೊ ಅಂಡ್ ಆಲ್ಸೋ ಮೆನ್ಷನ್ ಚಬಹಾರ್ ಫೋರ್ಟ್ ಎಲ್ಲಿ ಬರುತ್ತೆ, ಯಾವ ಕಂಟ್ರಿಯಲ್ಲಿ ಬರುತ್ತೆ, ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ ಇದು. ಗಾಟ್ ಇಟ್. ಸೊ ದಿಸ್ ಈಸ್ ದಿ ನ್ಯೂ ಪ್ಯಾಟರ್ನ್. ಆಕ್ಚುಲಿ ಇದು ಕ್ವಶನ್ಸ್ ಸುಮ್ಮನೆ ವಿಡಿಯೋ ನೋಡಬೇಡಿ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್, ಪ್ಲೀಸ್ ನೋಟ್ ಇಟ್ ಡೌನ್. ಸುಮ್ಮನೆ ವಿಡಿಯೋ ನೋಡಕ್ ಹೋಗಬೇಡಿ, ಅಟ್ಲೀಸ್ಟ್ ಟ್ರೈ ಟು ನೋಟ್ ಇಟ್ ಡೌನ್ ಇನ್ ಯುವರ್ ಬುಕ್, ಸೊ ದಟ್ ನೀವು ಕ್ವಶನ್ ಬಂತು ಅಂದ್ರೆ ಡೋಂಟ್ ಕಮಿಟ್ ಎನಿ ಮಿಸ್ಟೇಕ್ ಆನ್ ದಟ್ ಟಾಪಿಕ್. ಫೈನ್. Now finally come to the my notes part actually. So first one minute ಅಲ್ಲಿ we'll see the official KPSC KS questions ನೋಡೋಣ ಬನ್ನಿ. So first one ಇಲ್ಲಿ ನೋಡಿ, ಬಾರ್ಡರ್ ಕಂಟ್ರೀಸ್ ವಿತ್ ರಷ್ಯಾ. ಸೊ ಯಾಕೆ ರಷ್ಯಾ ಬಗ್ಗೆ ಕೇಳಿದಾರೆ ಹೇಳಿ? ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು, ಕರೆಕ್ಟಾ? ಅಂಡ್ ಇದು ರಿಲೇಟೆಡ್ ಟಾಪಿಕ್ ಯಾವುದು? ನ್ಯಾಟೋ. ಯಾಕಂತಂದ್ರೆ ಉಕ್ರೇನು ನ್ಯಾಟೋಗೆ ಜಾಯ್ನ್ ಆಗ್ತೀನಿ. ಐ ಮೀನ್ ದಿಸ್ ಈಸ್ ಆಲ್ ದ ಇಶ್ಯೂ ರಿಲೇಟೆಡ್ ಟು ನ್ಯಾಟೋ ಆಕ್ಚುಲಿ. ಇಫ್ ಎನಿ ಕಂಟ್ರಿ ಜಾಯ್ನ್ಸ್ ದ ನ್ಯಾಟೋ ಮೀನ್ಸ್ ಇಟ್ ಈಸ್ ಎ ಕಲೆಕ್ಟಿವ್ ಒಂಥರ ಡಿಫೆನ್ಸ್ ಇದ್ದಂಗೆ. ಒಬ್ರು ನ್ಯಾಟೋ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ ನ್ಯಾಟೋದವ್ರು ಎಲ್ಲರೂ ಬಂದು ಇವ್ರು ನೋಡಿಬಹುದು. ಐ ಮೀನ್ ದಟ್ ಈಸ್ ದ ನ್ಯಾಟೋ ಆರ್ಗನೈಸೇಷನ್ ಆಕ್ಚುಲಿ, ಸೆಕ್ಯೂರಿಟಿ ಪರ್ಪಸ್ ಅದೊಂದು ಆರ್ಗನೈಸೇಷನ್, ಕರೆಕ್ಟಾ? ಸೊ ಇಲ್ಲಿ ರಷ್ಯಾ ಉಕ್ರೇನ್ ವಾರ್ ಇತ್ತು, ರಷ್ಯಾ ಬಾರ್ಡರಿಂಗ್ ಕಂಟ್ರೀಸ್ ಕೇಳ್ತಿದ್ದಾರೆ, ಕರೆಕ್ಟಾ? ಫೈನ್. ನೆಕ್ಸ್ಟ್ ಬನ್ನಿ, ನ್ಯಾಟೋ ಪ್ಲಸ್. ನಾನು ಆಲ್ರೆಡಿ ಹೇಳಿದೆ ನ್ಯಾಟೋ ಕೂಡ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ದಿಸ್ ಇಸ್ ದ ರೀಸನ್ ಆಕ್ಚುಲಿ. ರಷ್ಯಾ ಉಕ್ರೇನ್ ವಾರ್ ಇಂದ ಮೆಜಾರಿಟಿ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ನ್ಯಾಟೋ ಪ್ಲಸ್ ಕಂಟ್ರೀಸ್ ಯಾವ್ದು ಕೇಳ್ತಿದ್ದಾರೆ. ದಿಸ್ ಇಸ್ ದ ದಿಸ್ ಇಸ್ ದ ಅಫಿಷಿಯಲ್ KPSC ಅಂಡ್ KEA ಎಕ್ಸಾಮ್ಸ್ ಅಲ್ಲಿ ಆಗಿರುವಂತ ಅಫಿಷಿಯಲ್ ಕ್ವಶನ್ಸ್ ಆಕ್ಚುಲಿ. ನೆಕ್ಸ್ಟ್ ನೋಡಿ, ಇರಾನ್ ಬಗ್ಗೆ ಕೇಳಿದ್ದಾರೆ. ಇಟ್ ಈಸ್ ಇನ್ ಕರೆಂಟ್ ಅಫೇರ್ಸ್, ರೈಟ್? ಕಂಟ್ರೀಸ್ ಯಾವುದು ಅಂತ. ನೌ ಕಮ್ ಟು ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿವರೆಗೂ ಹೆಂಗ್ ಕೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ, ಕರೆಕ್ಟಾ? ಅಂಡ್ ನೌ ಐ ಆಮ್ ಫೋಕಸಿಂಗ್, ದಿಸ್ ಈಸ್ ಮೈ ನೋಟ್ಸ್ ಆಕ್ಚುಲಿ. ಇದು ನಾನು KPSC ಎಕ್ಸಾಮ್ಗೆ ಅಂತ ಮಾಡಿದ್ದೆ ಆಕ್ಚುಲಿ, ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್. ಓಕೆ, ಸಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಈಗ OPEC ಆಗಿರ್ಬೋದು, ದೆನ್ ಪರ್ಷಿಯನ್ ಗಲ್ಫ್ ನ್ಯೂಸ್ ಅಲ್ಲಿದೆ, ರೈಟ್? ಮತ್ತೆ ಯಾವುದಿದೆ? ಆರ್ಕ್ಟಿಕ್ ಕೌನ್ಸಿಲ್ ನ್ಯೂಸ್ ಅಲ್ಲಿದೆ, ಅಂಡ್ ಇರಾನ್ ನ್ಯೂಸ್ ಅಲ್ಲಿದೆ. ನಾನು ನೋಡಿ, ಇರಾನ್ ಆಲ್ರೆಡಿ KPSC ಅಲ್ಲಿ 2014 ಅಲ್ಲಿ ಕೇಳಿದ್ರು. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಒಂದು 50 ಕ್ವಶನ್ಸ್ ನಮ್ಗೆ ಈಸಿಯಾಗಿ ಸಿಕ್ತಿತ್ತು ಅಂತ. ಹೆಂಗೆ ಅಂತಂದ್ರೆ ಆಲ್ರೆಡಿ ಮೇಡ್ ಸರೌಂಡಿಂಗ್ ಕಂಟ್ರೀಸ್ ಯಾವ್ದು ಅಂತ ಆಲ್ರೆಡಿ ನೋಟ್ಸ್ ಮಾಡಿ ಇಟ್ಕೊಂಡಿದ್ವಿ. ಸಿ ಪಾಯಿಂಟ್ ಏನು ಅಂತಂದ್ರೆ ನೀವು ಈ ತರ ಒಂದು ಸ್ಟ್ರಾಟಜಿ ಇಟ್ಕೊಂಡು ಓದಿ ಅನ್ನೋ ಪಾಯಿಂಟ್ ಅಷ್ಟೇ. ಗಾಟ್ ಇಟ್? ಸೊ ಇಲ್ಲಿ ನೋಡ್ತಾ ಬನ್ನಿ. ಜಸ್ಟ್ ಗಿವ್ ಮಿ 5 to I think ಒಂದು 7 minutes ಅಷ್ಟೇ ತಗೋತೀನಿ. ಅಲ್ಲಿ ಜಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಟ್ ಹೆಂಗ್ ಓದ್ಬೇಕು ಅಂತ. ಓಕೆ, ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಯು ಆರ್ 70% ಇನ್ ದ ರೈಟ್ ಡೈರೆಕ್ಷನ್. ಬಟ್ ಈ ಒಂದು 7 minutes ನೋಡಿ, ನಿಮ್ಮ ಒಂದು ಪ್ರಿಪರೇಷನ್ ವೇನೇ ಚೇಂಜ್ ಆಗುತ್ತೆ ಆಕ್ಚುಲಿ. ಹೇಗೆ ಓದಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡಿ. ಸಿ OPEC ಕಂಟ್ರೀಸ್ ಯಾವುದು ಅಂತಂದ್ರೆ, ಸೊ ಈ PDF ಆಲ್ರೆಡಿ, ಈ ಒಂದು ಪೇಜ್ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಈ ಒಂದು ವಿಡಿಯೋ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಶೋ ಯು ಒಂದು ವಿಡಿಯೋ ಆಕ್ಚುಲಿ. ಜಸ್ಟ್ ವೇಟ್ ಎ ಮಿನಿಟ್. ಐ ಹೋಪ್ ಯು ಹ್ಯಾವ್ ವಾಚ್ಡ್ ದ ವಿಡಿಯೋ. ಓಕೆ, ಅದು ರೀಲ್ಸ್ ಆಕ್ಚುಲಿ ತುಂಬಾ ಜನ ನೋಡಿರ್ತಾರೆ ಅದನ್ನು, ಸೊ ಹೊಸದೇನಿಲ್ಲ. ಸೊ ನಾನು ರೀಲ್ಸ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಆ ರೀಲ್ಸ್ ಬರ್ತಿತ್ತು ಆಕ್ಚುಲಿ. ಸೊ ಯಾವಾಗ ಟೈಮ್ ಸಿಕ್ಕಾಗ ಇಲ್ಲಿ ಜಸ್ಟ್ ಗೋ ಥ್ರೂ 5 to 10 minutes ರೀಲ್ಸ್ ನೋಡ್ತೀನಿ ನಾನು ಆಕ್ಚುಲಿ. ಸೊ ಆ ಫ್ರೀ ಟೈಮಲ್ಲಿ ನೋಡ್ಬೇಕಾದ್ರೆ ಸೊ ನಾನು ಇದೇ ಕಂಟ್ರಿ ಓದ್ತಿದ್ದೆ. ಸಿ ಹೌ ಐ ಲಿಂಕ್ಡ್ ಆಕ್ಚುಲಿ. OPEC ಕಂಟ್ರೀಸ್ ಅಂತ ಬರುತ್ತೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಅಂತ ಹೇಳ್ತೀವಲ್ಲ, 12 members ಇದ್ದಾರೆ. ಸೊ ಇದು ತುಂಬಾ ನ್ಯೂಸ್ ಅಲ್ಲಿ ಇದೆ, ಕರೆಂಟ್ ಅಫೇರ್ಸ್. ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ನಿಮ್ಗೆ ಹೇಳ್ದ ವಿಡಿಯೋದಲ್ಲಿ ಹೇಳುತ್ತೆ ನೋಡಿ. ಸೊ ಅಲ್ಲೆಲ್ಲ ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡೀಸ್ ಎಲ್ಲ ನಿಂತಿರ್ತವೆ, ಕರೆಕ್ಟಾ? ಸೊ ಅಲ್ಲಿಗೆ ಒಬ್ಬ EV ಅವನು ಬರ್ತಾನೆ. ಸೊ ಇದೆಲ್ಲ ನಿಮಗೆ ಆ ವಿಡಿಯೋ, ಸೊ ಜಸ್ಟ್ ಬ್ಯಾಕ್ ಗ್ರೌಂಡ್ ನಾನು ಹೇಳ್ತಿದ್ದೀನಿ ಇಲ್ಲ ಆಕ್ಚುಲಿ ನಿಮಗೆ. ಸೊ EV ಅವನು ಬಂದು ಈಸ್ ಇಂಡೈರೆಕ್ಟ್ಲಿ ಟೀಸಿಂಗ್ ದ ಡೀಸೆಲ್ ಅಂಡ್ ಪೆಟ್ರೋಲ್ ಗೈಸ್ ಅಂಡ್ ಆಲ್ಸೋ ಟೆಲಿಂಗ್ ದ ಸಿಚುವೇಶನ್. ನಮ್ಮ ಕಂಟ್ರೀಸ್ ಅಲ್ಲಿ ಏನು ಸಿಚುವೇಶನ್ ಇದೆ, ಪೆಟ್ರೋಲ್ ಡೀಸೆಲ್ಗೆ ಏನು ಡಿಮ್ಯಾಂಡ್ ಇದೆ. ಸೊ ನಾನು EV ಶಿಫ್ಟ್ ಆಗಿದ್ದೀನಿ, ದಟ್ಸ್ ಹೌ ಐ ಆಮ್ ಗೆಟಿಂಗ್ ಬೆನಿಫಿಟ್. ಸೊ ಒನ್ ಆರ್ ಅದರ್ ವೇ ಈ ತರ ಇದೆ ಇದು ವಿಡಿಯೋ, ಗೊತ್ತಾಯ್ತಲ್ಲ? ಸೊ ಐ ಲಿಂಕ್ ಇಟ್ ಟು ದಿಟ್ ಆಕ್ಚುಲಿ. ಹೆಂಗೆ ಅಂತಂದ್ರೆ 12 ಕಂಟ್ರೀಸ್ ಏನು ಅಂತಂದ್ರೆ, ಸೊ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ, ಆಯಿಲ್ ಎಲ್ಲ ಇಲ್ಲ. ಸೊ OPEC ಅಂತ ತಕ್ಷಣ ಫಸ್ಟ್ ನನಗೆ ನೆನಪಾಗುತ್ತೆ ಏನಂತ, ಆಯಿಲ್ ಕಂಟ್ರೀಸ್ ಅಂತ, ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಯಿಲೇ ಪ್ರೊಡ್ಯೂಸ್ ಆಗ್ತಿಲ್ಲ, ಅದಕ್ಕೆ ಏನು ಮಾಡಬೇಕು? ವಿ ನೀಡ್ ಟು ಶಿಫ್ಟ್ ಟು EV. ಸೊ ಅದರ್ ಬೇಸಿಸ್ ಮೇಲೆ ಒಂದು ಸಿಂಪಲ್ ನಿಮೋನಿಕ್ ನೋಡಿ ಹೆಂಗೆ ನೆನ್ಪಿಡಬೇಕು ಅಂತ ಆಕ್ಚುಲಿ. ಇದು EV ಕಾರಲ್ಲಿ ಬಂದ್ವಿ. ಸೊ ಲೈಕ್ ದಟ್ ಅವ್ನು ಹೆಂಗೆ ಬಂದಾಗ ನಾವು ಕಾರಲ್ಲಿ ಬಂದ್ವಿ,
ಖುಷಿಯಾಗಿ ಅವ್ನು ನೋಡ್ದಲ್ಲ ಹೆಂಗ್ ಖುಷಿಯಾಗಿ ಹೇಳ್ತಿದ್ದ, ಖುಷಿಯಾಗಿ ದರ್ಶನ ಆಯ್ತು, ಲಿಂಗ ದರ್ಶನ ಆಯ್ತು ಅಂತ. ಲೈಕ್ ಮೇ ಬಿ ನಾನು ಕ್ಯಾನ್ ಸೇ ಇಟ್ ಆಸ್ ಎ ಟೆಂಪಲ್. ಸೊ ಶಿವಲಿಂಗ ದರ್ಶನ ಆಯ್ತು ಅಂತ. ಯಾಕಂದ್ರೆ ನಾವು ಆಯಿಲ್ ಕಾರ್ಸ್, ಐ ಮೀನ್ ಡೀಸೆಲ್ ಪೆಟ್ರೋಲ್ ಕಾರಲ್ಲಿ ಬರಲಿಲ್ಲ, EV ಬಂದ್ವಿ ಅಂತ. ಸೊ ದಿಸ್ ಈಸ್ ದ ಓವರ್ ಆಲ್ ನೆಮೋನಿಕ್. ಸೊ ಇದು ನೆನ್ಪಿಡ್ಲಿಕ್ಕೆ ಇಟ್ಸ್ ನಾಟ್ ಎ ಬಿಗ್ ಡೀಲ್ ಆಕ್ಚುಲಿ. ನೋಡಿ, ನೀವು ಜಸ್ಟ್ ಕಣ್ಣು ಮುಚ್ಕೊಳ್ಳಿ, ಒಂದ್ಸರಿ ಈ ನೆಮೋನಿಕ್ನ ಇನ್ನೊಂದ್ಸರಿ ರಿವಿಷನ್ ಮಾಡಿ, ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್. ಅಂದ್ರೆ ದಿಸ್ ಈಸ್ ಐ ರಿಮೆಂಬರ್ ಆಕ್ಚುಲಿ. ಓಕೆ, ದಿಸ್ ಈಸ್ ಮೈ ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ. ಸೊ ಇದನ್ನ ನಾನು ಎಲ್ಲಕ್ಕೂ ಮಾಡಕ್ ಹೋಗಿಲ್ಲ, ಯಾವ್ದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆಯೋ ಅದು ನೋಡಿ. ಇ ಮೀನ್ಸ್ ಈಕ್ವಟೋರಿಯಲ್ ಗಿನಿಯಾ, ವಿ ಫಾರ್ ವೆನಿಜುವಾಲಾ, ಕಾರ್ ಮೀನ್ಸ್ ಕಾಂಗೋ, ಕೆ ಮೀನ್ಸ್ ಕುವೈತ್, ಯುನ ಆಕ್ಚುಲಿ ಈಗ ಆಚೆ ಹೋಗಿದ್ದಾರೆ UAE. ಸೊ ಇಲ್ಲಿ ಇಂಟು ಮಾರ್ಕ್ ಹಾಕಿದ್ದೀನಿ, ಕರೆಕ್ಟಾ? ದೆನ್ ಎಸ್, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಎಲ್ ಮೀನ್ಸ್ ಲಿಬಿಯಾ, ನೈಜೀರಿಯಾ, ಕೇಬಾನ್ ಅಂಡ್ ಅಲ್ಜೀರಿಯಾ, ಕರೆಕ್ಟಾ? ಸೊ ದಿಸ್ ಈಸ್ ಹೌ ಐ ಮೇಡ್ ಆಕ್ಚುಲಿ ಮೈ ನೋಟ್ಸ್. ಸೇಮ್ ವೇ ವಿತ್ ನೀವು ಇದನ್ನ ಬೇಕಾದ್ರೆ ನೀವು ಇನ್ನೊಂದ್ಸರಿ ನೆನ್ಸ್ಕೊಳ್ಳಿ, ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್. ಸೊ ಇಷ್ಟು 12 ಕಂಟ್ರೀಸ್ ನೀವು ಟ್ರೆಡಿಷನಲ್ ವೇ, ಸೇಮ್ ಟ್ರೆಡಿಷನಲ್ ವೇ ಅಲ್ಲಿ ಓದಿದಿರಿ ಅಂತಂದ್ರೆ ಯು ಆರ್ ಇನ್ ಎ ರಾಂಗ್ ಪಾತ್. ಯು ನೀಡ್ ಟು ಶಿಫ್ಟ್ ಟು ನ್ಯೂ ಪ್ಯಾಟರ್ನ್. ದಟ್ಸ್ ದ ಪಾಯಿಂಟ್ ಐ ಆಮ್ ಟೆಲಿಂಗ್ ಅಷ್ಟೇ. ನೋಡಿ, ನೆಕ್ಸ್ಟ್ ಪರ್ಷಿಯನ್ ಗಲ್ಫ್. ಸೊ ತುಂಬಾ ನ್ಯೂಸ್ ಅಲ್ಲಿ ಇದೆ, ಬಿಕಾಸ್ ಇರಾನ್, ಇಸ್ರೇಲ್, USA ವಾರ್ ಆಗಿರೋದ್ರಿಂದ, ರೈಟ್? ವಾಟ್ ಎವರ್ ಮೇ ಬಿ ದ ರೀಸನ್ಸ್, ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ನಿಮ್ಗೆ ಹೇಳ್ತಿದ್ದೀನಿ. ಓಕೆ, ಪರ್ಷಿಯನ್ ಗಲ್ಫ್ ಇಸ್ ರಿಲೇಟೆಡ್, ಐ ರಿಮೆಂಬರ್ ಇಟ್ ಆಸ್ ಎ PG. ಸೊ ನೀವು ಯಾವುದೇ PGಗೆ ಹೋಗಿ, ಆಕ್ಚುಲಿ ಬೆಂಗಳೂರಲ್ಲಿ ಈಗ, ಮೊದಲು ಪರವಾಗಿಲ್ಲ, ಈಗ ಏನಾಗ್ಬಿಟ್ಟು ತುಂಬಾ ಕಂಜೆಸ್ಟೆಡ್, ಅಲ್ಲಿ ರ್ಯಾಕ್ಸ್ ಸಿಗಂಗಿಲ್ಲ, ಬುಕ್ಸ್ ಇಡ್ಲಿಕ್ಕೆ ಪ್ಲೇಸ್ ಇರೋದಿಲ್ಲ ನಿಮಗೆ. ಓಕೆ, ಏನೇ ಒಂದು ಬೇಕಂದ್ರೆ, ಈವನ್ ಕಾಫಿ ಟೀ ಬೇಕಂದ್ರೂ PGಯಲ್ಲಿ ನೀವು ಕ್ಯೂ ಅಲ್ಲಿ ನಿಲ್ಬೇಕು, ರೈಟ್? ಸೊ ಎವ್ರಿ PG ಸ್ಟೋರಿ ಇದೆ ಆಕ್ಚುಲಿ, ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಕಮ್ ಹಿಯರ್, ರ್ಯಾಕ್ ಮೀನ್ಸ್ ಇರಾಕ್, ದೆನ್ ಅಂಡರ್, ಸೊ ರ್ಯಾಕ್ಸ್ ಅಂಡರ್ ಅಲ್ಲಿ ನಾವು ಬುಕ್ಸ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, UAE. B ಬೆಹ್ರೇನ್, O ಮೀನ್ಸ್ ಒಮನ್, K ಮೀನ್ಸ್ ಕುವೈತ್, S ಮೀನ್ಸ್ ಸೌದಿ ಅರೇಬಿಯಾ. ದೆನ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸೊ ರ್ಯಾಕ್ಸ್ ಅಂಡ್ ರನ್, ಇರಾನ್ ಅಂದ್ರೆ ರನ್ ಮಾಡ್ಕೊಂಡ್ ಬಂದೆ, ರೈಟ್? ನೀವು ಜಸ್ಟ್ ನಿಮ್ಮ PG ಸ್ಟೋರಿ ನೆನೆಸ್ಕೊಳ್ಳಿ ಸಾಕು, ಯು ಈಸಿಲಿ ಗೋಟ್ ಟು ರಿಮೆಂಬರ್ ದಟ್. ದಿಸ್ ಈಸ್ ದ PBS ಸ್ಟ್ರಾಟಜಿ. ಗಾಟ್ ಇಟ್? ಸೊ ಸಿಂಪಲ್ ಆಗಿ ಅನದರ್ 2 minutes ಆಕ್ಚುಲಿ. ಆರ್ಕ್ಟಿಕ್ ಕೌನ್ಸಿಲ್, ಸೇಮ್ ಆರ್ಕ್ಟಿಕ್ ಕೌನ್ಸಿಲ್ ಯಾಕೆ ಅಂದ್ರೆ ತುಂಬಾ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಎವ್ರಿ ಒನ್ ಫೋಕಸಿಂಗ್ ಆನ್ ದ ಆರ್ಕ್ಟಿಕ್ ಅಂಡ್ ಅಂಟಾರ್ಕ್ಟಿಕ್. ಸೊ ನಾವು ಕೂಡ ಅಲ್ಲಿ ಒಂದು ರಿಸರ್ಚ್ ಬೇಸಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ. ದಿಸ್ ಈಸ್ ಇನ್ ದ ನ್ಯೂಸ್ ಆಕ್ಚುಲಿ, ಆ ಟೈಮಲ್ಲಿ ನ್ಯೂಸ್ ಅಲ್ಲಿ ಇತ್ತು. ಸೊ ನನಗೆ ಆರ್ಟಿಕ್ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ರಷ್ಯಾ. ಸೊ ಐ ರಿಮೆಂಬರ್ ಲೈಕ್ ರಷ್ಯನ್ ಸಿಟಿ ಈಸ್ ಫನ್, ಅಲ್ಲಿ ಫನ್ ಮೂವೀಸು ಇದಾವೆ ಅಂತ. ಸೊ ರಷ್ಯಾ, C ಫಾರ್ ಕೆನಡಾ, D ಫಾರ್ ಡೆನ್ಮಾರ್ಕ್, I ಫಾರ್ ಐಲ್ಯಾಂಡ್, S ಫಾರ್ ಸ್ವೀಡನ್ ಅಂಡ್ F ಫನ್, U ಫಾರ್ US ಅಂಡ್ N ಫಾರ್ ನಾರ್ವೆ. ಅಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ರಿಕ್ವೆಸ್ಟ್ ಯು ಈಸ್, ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು, ವಿಚ್ ಒನ್ ಯು ಲೈಕ್ ದ ಮೋಸ್ಟ್. ಸೊ ಇದು ಈಸಿಯಾಗಿ ನೆನ್ಪಿಡ್ಬೋದು ನಾನು ಅಂತ ಅನ್ನೋದು ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ದಟ್ ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕಮ್ ಅಪ್ ವಿತ್ ಮೋರ್ ಆಫ್ ದೀಸ್ ಟೈಪ್ ಆಫ್ ಥಿಂಗ್ಸ್, ಐ ಮೀನ್ ನೆಮೋನಿಕ್ಸ್ ಆಗಲಿ, ಮೆಮರಿ ಟೆಕ್ನಿಕ್ಸ್ ಆಗಲಿ, ಸೊ ದಟ್ ಇಟ್ ಮೇ ಹೆಲ್ಪ್ ಫಾರ್ ಯುವರ್ ಪ್ರಿಪರೇಷನ್. ಅಫ್ಕೋರ್ಸ್ ನನ್ನ PBS ಕ್ಲಾಸಸ್ಸಲ್ಲಿ ಇದನ್ನೇ ಹೇಳೋದು ನಾನು. ಓಕೆ, ಸ್ಟಿಲ್ ಇಫ್ ಯು ವಾಂಟ್ ಜಸ್ಟ್ ಮೆನ್ಷನ್ ಇನ್ ದ ಕಾಮೆಂಟ್ ಸೆಕ್ಷನ್. ದೆನ್ ಇರಾನ್ ಬಾರ್ಡರಿಂಗ್ ಗರ್ಲ್ಸ್, ಐ ಆಲ್ರೆಡಿ ಟೋಲ್ಡ್ ಯು, 2024 ಕ್ವಶನ್ ಪೇಪರಲ್ಲೂ ಬಂದಿದೆ ಇದು, ಇರಾನ್ ಬಾರ್ಡರ್ ಕಂಟ್ರೀಸ್ ಯಾವುದು ಅಂತ. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಇದರಲ್ಲಿ ಸ್ಲೈಡ್ಸ್ ಅಲ್ಲಿ ತೋರಿಸ್ದೆ, ಕರೆಕ್ಟಾ? ಸೊ ಐ ರಿಮೆಂಬರ್ ಲೈಕ್ ಈ ರನ್ ಹೆಸರಲ್ಲೇ ರ್ಯಾನ್ ಅಂತ ಇದೆ, ರನ್ ಟುವರ್ಡ್ಸ್ ಟಾಪ್. ಈಗ ನೀವಾಗ್ಲಿ, ನಾನಾಗ್ಲಿ, ಎವ್ರಿ ಒನ್, ನಾವು ಯಾರನ್ನೇ ಒಂದು ಆಕ್ಟಿವಿಟಿ ಮಾಡಿದ್ರು, ಸಪೋಸ್ ಎಕ್ಸಾಮ್ ಬರೆದ್ರು, ವಿ ವಾಂಟ್ ಟು ಬಿ ಇನ್ ದ ಟಾಪ್ ಪೊಸಿಷನ್, ಕರೆಕ್ಟಾ? ಅಂಡ್ ಜಾಬ್ ಅಂತಂದು ಬಂದ್ರು, ವಿ ವಾಂಟ್ ಟು ಬಿ ಇನ್ ದ ಟಾಪ್ ರ್ಯಾಂಕ್, ಸೊ ದಟ್ ನಮಗೆ ಡಿಸೈರ್ಡ್ ರ್ಯಾಂಕ್ ಬರಬೇಕು, ಡಿಸೈರ್ಡ್ ಲೈಕ್ IAS ಬೇಕು. ಸೊ ಈವನ್ IPS, IRS ಆಗಿರೋರು ಕೂಡ ದೇ ವಿಲ್ ರೈಟ್ ದ ಅಗೇನ್ ಎಕ್ಸಾಮ್. ಆಲ್ರೆಡಿ UPSC ಕ್ಲಿಯರ್ ಮಾಡಿದ್ರು ಮತ್ತೆ ಬರೀತಾರೆ ಟು ಬಿಕಮ್ IAS. ಅಂದ್ರೆ ಎಲ್ರಿಗೂ ಆ ಟಾಪ್ ಪೊಸಿಷನ್ ಬೇಕು. ಸಿ ವಾಟ್ ಎವರ್ ಮೇ ಬಿ ದ ರೀಸನ್ಸ್, ದಟ್ಸ್ ಅ ಸೆಕೆಂಡ್ರಿ. ಬಟ್ ಇಲ್ಲಿ ಏನು ಅಂತಂದ್ರೆ ಯುವರ್ ರನ್ ಟುವರ್ಡ್ಸ್ ದ ಟಿಪ್, ಅಂದ್ರೆ ನಿಮ್ಗೆ ನೆನ್ಪಿಡ್ಲಿಕ್ಕೆ ಹೇಳ್ತಿರೋದು ಅಷ್ಟೇ, ಅಟ್ ಟಿಪ್ ಅಂತ. ಸೊ ಟಿಪ್ ಅಟ್ TIP, ಟರ್ಕಿ, ಇರಾಕ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ತುರ್ಕ್ಮೆನಿಸ್ತಾನ್, ಮುಗೀತು. ಸೊ ಇಷ್ಟು ನಿಮಗೆ ತಿಳ್ಕೊಂಡಿದ್ರೆ ನೀವು ಜಸ್ಟ್ ನಾನು ಯಾವಾಗಲೂ ಟಿಪ್ ಅನ್ನೋದು ಕೂಡ ಇದೇ ತರ ಅನ್ಸುತ್ತೆ. ಸೊ ದಿಸ್ ಈಸ್ ದ ಮೌಂಟೇನ್ ಅಂತ ತಗೊಂಡು, ದಿಸ್ ಈಸ್ ದ ಟಿಪ್. ಇಂಡೈರೆಕ್ಟ್ಲಿ ಇಟ್ ಈಸ್ ಆಲ್ಸೋ ಎ ಟಾಪ್ ಆಕ್ಚುಲಿ. ಸೊ ಇರಾನ್ ಅಂತಂದ್ರೆ ರನ್ ಟುವರ್ಡ್ಸ್ ಟಾಪ್. ದಿಸ್ ಈಸ್ ಹೌ ಯು ನೀಡ್ ಟು ಮೇಕ್ ಎ ನೆಮೋನಿಕ್ಸ್. ಕೆಲವರು ಹೇಳ್ತಾರೆ ಸರ್ ನೆಮೋನಿಕ್ ಮಾಡ್ತೀನಿ ನೆನಪೇ ಇರಲ್ಲ ಅಂತ. ದ ವೇ ಯು ಡೂಯಿಂಗ್ ದಟ್ ದಟ್ ಇಸ್ ಅ ರಾಂಗ್ ಆಕ್ಚುಲಿ. ದಿಸ್ ಈಸ್ ದ ರೈಟ್ ವೇ. ಸೊ ದಿಸ್ ಈಸ್ ಹೌ ಐ ಲರ್ನ್ಡ್ ಇನ್ ಮೈ ಕೋರ್ಸ್ ಆಫ್ ಪ್ರಿಪರೇಷನ್. ಸೊ ಇದೇ ತರ ನಾನು ನಮ್ಮ ಮೆಂಟರ್ಶಿಪ್ ಕೂಡ ಕೊಡುವಂಥದ್ದು. ಸೊ ನನಗೆ ಯಾಕೆ ಸಕ್ಸಸ್ ಕಂಡಿದೆ ಅಂತಂದ್ರೆ ಮೆಂಟರ್ಶಿಪ್ ಅಲ್ಲಿ, ಲುಕ್ ಅಟ್ ಹಿಯರ್, ದಿಸ್ ಈಸ್ ದ IAS ಟಾಪರ್ಸ್ ಆಕ್ಚುಲಿ. ಅಪ್ಸರಾ ಎನ್ ಅವರ್ ಸ್ಟೂಡೆಂಟ್ ಆಕ್ಚುಲಿ. ಸೊ ದಿಸ್ ಇಸ್ ಒನ್ ಕ್ಯಾಂಡಿಡೇಟ್ ಆಕ್ಚುಲಿ. ಸೊ ಈ ತರ ಪ್ರತಿ ವರ್ಷ ನಮಗೆ 10 to 12 ಮೆಂಬರ್ಸ್ ಸಿಗ್ತಾರೆ.
she joined any other institutes ಬಗ್ಗೆ ಜಾಯ್ನ್ ಆಗಿದ್ದೀನಿ, ಬಟ್ ಶಿ ಮೆನ್ಷನ್ ದಟ್ ಇನ್ವೈಸ್. ಆಕ್ಚುಲಿ ವಿಡಿಯೋ ಇದೆ ಇನ್ ನಮ್ಮ ಇನ್ವೈಸ್ ಅಕಾಡೆಮಿ. ನೀವು ಟೆಲಿಗ್ರಾಮ್ ಅಲ್ಲ ಯೂಟ್ಯೂಬ್ಗೆ ಹೋಗಿದ್ರೆ ಅಂದರೆ ಸೊ ಕಂಪ್ಲೀಟ್ ಯೂಟ್ಯೂಬ್ ವಿಡಿಯೋ ಇದೆ ಬೇಸ್ ಅಪ್ಸರಾ ಅವ್ರ ಮೇಲೆ. ಸೊ ಐಮ್ ಜಸ್ಟ್ ಟೆಲ್ಲಿಂಗ್ ದಿಸ್. ಸೊ ಇನ್ವೈಸ್ ಹೆಂಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತಿರೋದು ಅವರು. ಸೊ ದೀಸ್ ಆರ್ ದ ಟೆಕ್ನಿಕ್ಸ್ ಐ ಹೆಲ್ಪ್ಡ್ ದೆಮ್ ಟು ಕ್ಲಿಯರ್ ದ UPSC IAS ಎಕ್ಸಾಮ್. ಅವರು ಮೇನ್ಸ್ ಟೈಮಲ್ಲಿ ಬಂದಿದ್ರು. ಶಿ ಇಸ್ ವೆರಿ ಗುಡ್ ಸ್ಟೂಡೆಂಟ್, ಶಿ ಇಸ್ ವೆರಿ ಡೆಡಿಕೇಟೆಡ್. ಆ್ಯಕ್ಚುಲಿ ಅವ್ರ ಆನ್ಸರ್ ಕಾಪೀಸ್ ಎಲ್ಲ ನೋಡ್ತಿದ್ವಿ. ಐ ಕಮ್ ಅಕ್ರಾಸ್ ದಟ್ ಕಂಟೆಂಟ್ ಇದೆ, ಬಟ್ ಶಿ ಡೋಂಟ್ ನೋ ಹೌ ಟು ರೆಪ್ರೆಸೆಂಟ್ ದಟ್. ಸೊ ಇದರ ಡೀಟೇಲ್ ಆನ್ಸರ್ ಕಾಪೀಸ್ ಕೂಡ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC ಯಾರಾದ್ರೂ ಪ್ರಿಪೇರ್ ಆಗ್ತಿದ್ರೆ ಯು ಕ್ಯಾನ್ ಚೆಕ್ ಇಟ್. ಆನ್ಸರ್ ಕಾಪಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡಿದ್ದೀವಿ, ಒಂದ್ಸರಿ ಚೆಕ್ ಮಾಡಿ. ಸೊ ಹೌ ಶಿ ಇಂಪ್ರೂವ್ಡ್ ಅಂತ. ಸೇಮ್ ವೇ ಚಿದಾನಂದ್ ಅವರಾಗಿರ್ಬೋದು. ವಿ ಯೂಸ್ ಟು ಡಿಸ್ಕಸ್ ದ ಲಾಟ್ ಆಫ್ ಥಿಂಗ್ಸ್ ಅಂಡ್ ದಿಸ್ ಈಸ್ ಅವರ್ ಆ್ಯಕ್ಚುಲಿ ಟಾಪರ್ಸ್. ಆ್ಯಕ್ಚುಲಿ ಅಂದರೆ IAS ಎಕ್ಸಾಮಲ್ಲಿ ರ್ಯಾಂಕ್ 5 ಆಗಿರ್ಬೋದು, ರ್ಯಾಂಕ್ 62, 319, 62 ಅಪ್ಸರ್ ಅವ್ರನ್ನ ಹೇಳಿದ್ರು 192. ದೆನ್ ಮಧು ಅವರಾಗಿರ್ಬೋದು, ಚಿದಾನಂದ್ ಆಗಿರ್ಬೋದು, ಅಜಯ್ ಗುಪ್ತಾ ಈಸ್ ಫ್ರಮ್ ಐ ಥಿಂಕ್ ಒಡಿಶಾ. ಆ್ಯಕ್ಚುಲಿ ಐ ಥಿಂಕ್ ಒಡಿಶಾ ಆರ್ ಛತ್ತೀಸ್ಗಢ, ತಮಿಳ್ನಾಡು. ವಿಭಿಷಾ ಅವರಾಗಿರ್ಬೋದು. ಸೊ ನಮ್ಮ ಕರ್ನಾಟಕದ ಅಬು ಸುಲಿಯಾ ಖಾನ್ ಆಗಿರ್ಬೋದು. ಆ್ಯಂಡ್ ಗೌಸಿಕಾ ಐ ಥಿಂಕ್ ಶಿ ಇಸ್ ಫ್ರಮ್ ತಮಿಳ್ನಾಡು. ಸೊ ಇದು ಬರೀ ಕರ್ನಾಟಕದವ್ರಿಗೆ ಅಲ್ಲ. ಸೊ ಈ ಒಂದು PBS ಪ್ರಿಯಾರಿಟಿ ಬೇಸ್ಡ್ ಸ್ಟಡಿ ಇಟ್ ವಿಲ್ ವರ್ಕ್ ಅಕ್ರಾಸ್ ದ ಇಂಡಿಯಾ. ದಟ್ಸ್ ದ ಪಾಯಿಂಟ್ ಐ ಆಮ್ ಟೆಲ್ಲಿಂಗ್ ಯು. ಸೊ ನೀವು ಬೇಕಾದ್ರೆ ಈ ವಿಡಿಯೋ ಕ್ಲೋಸ್ ಮಾಡಿದ್ಮೇಲೆ ಯು ಜಸ್ಟ್ ರಿಮೆಂಬರ್ ಯಾವುದು ಇರಾನ್ ಬಗ್ಗೆ ನೆನೆಸ್ಕೊಳ್ಳಿ, ಯಾವ ಬಾರ್ಡರ್ ಕಂಟ್ರೀಸು, ಆರ್ಕ್ಟಿಕ್ ಕೌನ್ಸಿಲ್ ಯಾವ್ದು ನೆನೆಸ್ಕೊಳ್ಳಿ, ಪರ್ಷಿಯನ್ ಗಲ್ಫ್ ಬಗ್ಗೆ ನೆನೆಸ್ಕೊಳ್ಳಿ, OPEC ಯಾವ ಕಂಟ್ರೀಸ್ ಅಂದ್ರೆ ಜಸ್ಟ್ ಗ್ಲಾನ್ಸ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಈ ಒಂದು ಎಲ್ಲ ಕಂಟ್ರೀಸು ನೆನಪಾಗ್ತವೆ. ಐ ವಿಲ್ ಗ್ಯಾರಂಟಿ ದಟ್. ದಿಸ್ ಈಸ್ ದ ಮೈ ಗ್ಯಾರಂಟಿ ಆ್ಯಕ್ಚುಲಿ. ಸೊ ಯಾಕಂದರೆ ನಾನು ಇದೇ ಥರ ವರ್ಕ್ ಮಾಡಿರೋದು, ರೈಟ್. ಸೊ ದಿಸ್ ಈಸ್ ದ ಓವರ್ ಆಲ್ ನೋಟ್ಸ್. ಈ ನೋಟ್ಸ್ ಎಲ್ಲ ನಿಮಗೆ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಮಾಡಿದ್ದೀವಿ. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಯು ಕ್ಯಾನ್ ಡೌನ್ಲೋಡ್ ದ PDF. ಸೊ ಇದೇ ಥರ PDF ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ಅಂತ ಕಾಮೆಂಟ್ ಮಾಡಿ. ಓಕೆ. ಆ್ಯಂಡ್ ಬಿಫೋರ್ ಮೂವಿಂಗ್ ಟು ದ ಎಂಡ್ ಆಫ್ ದ ವಿಡಿಯೋ, ಜಸ್ಟ್ 1 minute ಕಮ್ ಟು ದ ಬಿಗಿನಿಂಗ್. ಅಂದರೆ ಯಾವ ರಿಸೋರ್ಸ್ ಫಾಲೋ ಮಾಡಬೇಕು, ಯಾವ ಮ್ಯಾಗ್ಝಿನ್ಸ್ ಓದಬೇಕು, ಯಾವ ಸ್ಟ್ಯಾಟಿಕ್ ಓದಬೇಕು, ಯಾವ ಕರೆಂಟ್ ಅಫೇರ್ಸ್ ಏನು ಓದಬೇಕು, ಕ್ಲಾಸಸ್ ಏನು ಓದಬೇಕು. ಅಂದರೆ ನೀವು ಏನೇ ಮಾಡಿ, ಇಫ್ ಯು ಡೂ ಎನಿ ಕ್ಲಾಸಸ್, ಬಟ್ ಅಪ್ರೋಚ್ ಶುಡ್ ಬಿ ಲೈಕ್ ಎ PBS. ಸೊ ಈ ಅಪ್ರೋಚಿಂದ ಮಾಡಿ ಅಂತಷ್ಟೇ. ದಟ್ಸ್ ದ ಹೋಲ್ ಪಾಯಿಂಟ್ ಆ್ಯಕ್ಚುಲಿ. ಅಂದರೆ ಈಗ ನೋಡಿ, ನನ್ನ ನೋಟ್ಸಲ್ಲಿ ಕೂಡ ನಮಗೆ ಯಾವುದು ರಷ್ಯಾ ಬಗ್ಗೆ ಇರಲಿಲ್ಲ, ಯಾವುದು ನನ್ನ ಸ್ಟ್ಯಾಟಿಕ್ ನೋಟ್ಸಲ್ಲಿ. ಸೊ ನಾನು ಕರೆಂಟ್ ಅಫೇರ್ಸಲ್ಲಿ ನೋಡಿದೆ. ಸೊ ಐ ಅಪ್ಡೇಟೆಡ್ ದಟ್ ಇಂಟು ಮೈ ನೋಟ್ಸ್. ಅದೇ ಥರ ಇರಾನ್, ನಿಮ್ಗೆ ಯಾವುದೇ ಸ್ಟ್ಯಾಟಿಕ್ ಬುಕ್ಕಲ್ಲಿ ನಿಮ್ಗೆ ಇರಾನ್ ಬಗ್ಗೆ ಕೊಡಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸಲ್ಲಿ ಬಂದಿರೋವಂಥದ್ದು. ಈ ವರ್ಷ ಇರಾಕ್ ವಾರ್ ನಡೀತಿದೆ. ನೆಕ್ಸ್ಟ್ ಮೇ ಬಿ ಅಜರ್ಬೈಜಾನ್ ವಾರ್ ನಡೀಬೋದು. ಅದರ ಆದಮೇಲೆ ಚೈನಾ ರಿಲೇಟೆಡ್ ವಾರ್ ನಡೀಬೋದು. ಆ ವರ್ಷ ಏನು ಇಂಪಾರ್ಟೆಂಟ್ ಇರೋದಿಲ್ಲ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ IR ಪಾರ್ಟಲ್ಲಿ ಅಂತ. ಸೊ ಫೈನಲಿ IR ಪಾರ್ಟಲ್ಲಿ 20%, ಲೆಟ್ಸ್ ಸೇ ಇವನ್ 10%, ಲೆಸ್ ದೆನ್ 10% ಈಸ್ ದ ಸ್ಟ್ಯಾಟಿಕ್ ಪಾರ್ಟ್. ಮೋರ್ ದೆನ್ 90% ಈಸ್ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ನ ಇದೆಲ್ಲರೂ ಹೇಳ್ತಾರೆ ಕರೆಂಟ್ ಅಫೇರ್ಸ್ ಅಂತ. ಬಟ್ ಈ ವಿಡಿಯೋದಲ್ಲಿ ನೀವು ಹೇಗೆ ಓದಬೇಕು ಅನ್ನೋದು ಕೂಡ ಹೇಳಿದ್ವಿ, ಅಲಾಂಗ್ ವಿತ್ ಮೈ ನೋಟ್ಸ್ ಆ್ಯಕ್ಚುಲಿ, ರೈಟ್. So this is the overall video. And finally, if you are seriously preparing for the KS exam, okay, or IAS exam ಆಗಿರ್ಬೋದು, or any GK classes, ನೀವು ಈ ಒಂದು GK ಎಕ್ಸಾಮ್ಸ್ ಆಗಿರ್ಬೋದು, ಲೈಕ್ ಯಾವುದು ಗ್ರೂಪ್ B, ಗ್ರೂಪ್ C ಆಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರು, ಐ ಹೋಪ್ ಇಟ್ ವಿಲ್ ಹೆಲ್ಪ್ಸ್. ನಿಮಗೊಂದು ಪ್ರಿಪರೇಷನ್ ಜರ್ನಿಯಲ್ಲಿ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಲರ್ನ್ ಆ್ಯಂಡ್ ಅಡಾಪ್ಟ್ ದ ನ್ಯೂ ಟೆಕ್ನಾಲಜೀಸ್. ಆ್ಯಂಡ್ ಫೈನಲಿ, if you found this video helpful, please subscribe, like, comment, share and share with your friends and family. ಯಾರು ನೀಡಿ ಪೀಪಲ್ ಇದ್ದಾರೆ, ಸೊ ತುಂಬ ವರ್ಷದಿಂದ ಪ್ರಿಪೇರ್ ಆಗ್ತಿದ್ದಾರೆ, ಅವ್ರದ್ದು ಎಕ್ಸಾಮು ಕ್ಲಿಯರ್ ಆಗ್ತಿಲ್ಲ ಅಂತಂದರೆ, ಸೊ ಟೆಲ್ ದೆಮ್ ಟು ಅಡ್ಯಾಪ್ಟ್ ದ ನ್ಯೂ ಸ್ಟ್ರಾಟಜಿ. ದಟ್ಸ್ ದ ಪಾಯಿಂಟ್ ಆ್ಯಕ್ಚುಲಿ. ಇಲ್ಲಿ ಎಕ್ಸಾಮ್ ಕ್ಲಿಯರ್ ಆಗಬೇಕಷ್ಟೇ, ದಟ್ಸ್ ದ ಮೇನ್ ಪಾಯಿಂಟ್. ಇಷ್ಟು ಹೇಳೋದ್ರಲ್ಲಿ ಒಂದೇ ಪಾಯಿಂಟು, ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಗಬೇಕು, ವೆದರ್ ನಿಮ್ದಾಗಲಿ ನಂದಾಗಲಿ, ರೈಟ್. ಸೊ ಫಾಲೋ ದ ರೈಟ್ ಸ್ಟ್ರಾಟಜಿ and comment in the comment section. ನೆಕ್ಸ್ಟು ಯಾವುದ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬರಬೇಕು ಅಂತ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. I'll come up with a new video. Thank you and see you in the next video.